ನಟಿ ಮಣಿಯರ್ ಅಂದ ತಕ್ಷಣ ಡಿ ಗ್ಲಾಮ್ನ ಒಪ್ಕೊಳ್ಳೋದೇ ಕಡಿಮೆ. ಅಂಥದ್ರಲ್ಲಿ ಇವರು ಸತತ 3 ವರ್ಷಗಳ ಕಾಲ ಡಿ ಗ್ಲಾಮ್ನಲ್ಲಿ ಕನ್ನಡ ಸ್ಮಾಲ್ ಸ್ಕ್ರೀನ್ ವ್ಯೂವರ್ಸ್ನ ಅಟ್ರಾಕ್ಟ್ ಮಾಡಿ ಚೈಲ್ಡ್ ಆರ್ಟಿಸ್ಟ್ ಆಗಿ ಎಂಟ್ರಿ ಕೊಡ್ತೀರಾ. ಬ್ಯಾಕ್ ಟು ಬ್ಯಾಕ್ 10 ರಿಂದ 11 ವರ್ಷಗಳ ಕಾಲ ನಿಮ್ಮ ಕಲಾ ಸೇವೆಯನ್ನು ಒದಗಿಸ್ತೀರಾ ಕನ್ನಡ ಸ್ಮಾಲ್ ಸ್ಕ್ರೀನ್ಗೆ. ನನಗೆ ಆ್ಯಕ್ಟಿಂಗ್ ಅಂದರೆ ತುಂಬ ಪ್ರೀತಿ ಚಿಕ್ಕ ವಯಸ್ಸಿಂದ. ಸೊ ದಿಸ್ ರೋಲ್ ವುಡ್ ಹ್ಯಾವ್ ಸೋ ಮಚ್ ಸ್ಕೋಪ್ ಫಾರ್ ಮೀ ಟು ಶೋ ಮೈ ಟ್ಯಾಲೆಂಟ್ ಆ್ಯಸ್ ಎನ್ ಆ್ಯಕ್ಟರ್. ತುಂಬ ಜನ ಪ್ರಶ್ನೆ ಕೇಳ್ತಿದ್ರು, ಬ್ರಹ್ಮಗಂಟು ಸೆಕೆಂಡ್ ಪಾರ್ಟ್ ಇದು ಕಂಟಿನ್ಯೂಷನ್ ಪ್ರೀವಿಯಸ್ ಬ್ರಹ್ಮಗಂಟು ಇಂದ. ಕಾಲೇಜ್ ಅಥವಾ ಸ್ಕೂಲಲ್ಲೆಲ್ಲ ಪಾಲಕಲ್ ಅಂತ ಹೇಳ್ಬಿಟ್ಟು ಕರಿತಿರ್ಲಿಲ್ವ ನಿಮಗೆ? ನನ್ ಎಲ್ಲರೂ ಕರೆಯೋದೇ ಪಾಲಕ್ ಪನ್ನೀರ್. ಪಾಲಕ್ ಪನ್ನೀರ್. ಎಷ್ಟು ಪ್ರಪೋಸಲ್ಸ್ ಬಂದಿದೆ? ಫುಲ್ ಇಷ್ಟು ಉದ್ದ ಒಂದು ಲೆಟರ್ ಮೇಲಲ್ಲಿ ಕಳಿಸಿದ್ರು. ಸೊ ದಿಯಾ ಅವರು ಬಿಗ್ ಬಾಸ್ ಹೋಗ್ತಾರಾ ಅನ್ನೋದು? ಪ್ರಾಬಬ್ಲಿ ನೋಡೋಣ. ಹೌದು ಸ್ವಾಮಿ. ನಿಮ್ಗೆ ಯಾವ ಸೆಲೆಬ್ರಿಟಿ ಅಂದ್ರೆ ಕ್ರಶ್ ಆಗಿದೆ ಸೆಲೆಬ್ರಿಟಿ ಮೇಲೆ? ಯಶ್ ಸರ್. ಟಾಕ್ಸಿಕ್ ಏನಾದ್ರು ಹೀರೋಯಿನ್ ಆಗಿದ್ರೆ 5 ಜನ ನಾಯಕರಲ್ಲಿ ಯಾರ ಪಾತ್ರವನ್ನ ಮಾಡ್ತಿದ್ರಿ ನೀವು? ನನಗೆ ಕಿಯಾರಾ ಅದ್ವಾನಿ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು. ಸೊ 3 ವರ್ಷಗಳ ಬ್ರಹ್ಮಗಂಟು ಒಂದು ಸುದೀರ್ಘ ಪಯಣದಲ್ಲಿ ದೀಪಾ ಆಗಿ ದಿಯಾ ಅವರು ಕಲ್ತಿದ್ದೇನು ಅಂತ. ದೀಪಾ ಅನ್ನೋ ಕ್ಯಾರೆಕ್ಟರ್ ಇವತ್ತು ಇಷ್ಟು ಹೆಸರು ಪಡ್ಕೊಂಡಿದೆ ಅಂದರೆ ಅದಕ್ಕೆ ಮೇನ್ ರೀಸನ್ ಇಸ್ ದಿಲೀಪ್ ಸರ್. ಐ ವುಡ್ ಡೆಡಿಕೇಟ್ ಆ್ಯಂಡ್ ಒಂಥರ ನನ್ನ ಕರಿಯರ್ ವಿಲ್ ಆಲ್ವೇಸ್ ಬಿ ಅಂಡರ್ ಹಿಸ್ ನೇಮ್ ಆಸ್ ವೆಲ್. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಸುಮನ್ ಟಿವಿ ಸ್ಪೆಷಲ್ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಚೈಲ್ಡ್ ಆರ್ಟಿಸ್ಟ್ ಆಗಿ ಕನ್ನಡ ಸ್ಮಾಲ್ ಸ್ಕ್ರೀನ್ಗೆ ಎಂಟ್ರಿ ಕೊಟ್ಟು ರೀಸೆಂಟ್ ಆಗಿ ದೀಪಾ ಆಗಿ ದಿಯಾ ಆಗಿ ಡಿ ಗ್ಲಾಮರ್ ಲುಕ್ನಲ್ಲಿ ಕನ್ನಡ ಕುರಿತರೆ ವೀಕ್ಷಕರನ್ನ ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡುವಂತಹ ನಿಮ್ಮೆಲ್ಲರ ಪ್ರೀತಿಯ ದಿಯಾ ಪಾಲಕ್ ಅವರು ಇವತ್ತಿನ ಸುಮನ್ ಟಿವಿ ಸ್ಪೆಷಲ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಾಕಷ್ಟು ವಿಚಾರಗಳಿದೆ. ಸೊ ನಟಿ ಮಣಿಯರ್ ಅಂದ ತಕ್ಷಣ ಡಿ ಗ್ಲಾಮ್ನ ಒಪ್ಕೊಳ್ಳೋದೇ ಕಡಿಮೆ. ಅಂಥದ್ರಲ್ಲಿ ಇವರು ಸತತ 3 ವರ್ಷಗಳ ಕಾಲ ಡಿ ಗ್ಲಾಮ್ನಲ್ಲಿ ಕನ್ನಡ ಸ್ಮಾಲ್ ಸ್ಕ್ರೀನ್ ವ್ಯೂವರ್ಸ್ನ ಅಟ್ರಾಕ್ಟ್ ಮಾಡಿ ಲಾಸ್ಟಲ್ಲಿ ತಮ್ಮ ಗ್ಲಾಮರ್ ಲುಕ್ಕಲ್ಲೂ ಕೂಡ ಪಡ್ಡೆ ಹೈಗಳನ್ನು ಹೃದಯವನ್ನು ಗೆದ್ದು ಈಗ ಅವರ ಒಂದಷ್ಟು ಇಂಟ್ರೆಸ್ಟಿಂಗ್ ಜರ್ನಿಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಸುಮನ್ ಟಿವಿಯಲ್ಲಿ ಜಾಯ್ನ್ ಆಗ್ತಾ ಇದ್ರೆ. ನಾನು ಮೊದಲನೇದಾಗಿ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಹೆಂಗಿದ್ದೀರಾ? ನಾನು ಸೂಪರ್ ಆಗಿ. ನಾನು ದಿಯಾಗೆ ಎಂಟ್ರಿ ಕೊಡ್ತೀರಾ ಅಂತ ದೀಪಾಗೆ ಎಂಟ್ರಿ ಕೊಡ್ತೀರಾ ಅಂತ ಅನ್ಕೊಂಡೆ. ನೋಡಿದ್ರೆ ದಿಯಾ ನಾನು ದಿಯಾ ಆಗಿ ನಾನಾಗಿ ಇವತ್ತು ನಿಮ್ಮ ಮುಂದೆ ಎಲ್ಲ ಬಂದಿದ್ದೀನಿ. ಪಾತ್ರಧಾರಿಯಾಗೆಲ್ಲ ದಿಯಾ ಆಗಿ ಬಂದಿದ್ದೀನಿ. ಎಸ್, ಹೇಗಿದ್ದೀರಾ? ಹೇಗ್ ನಡೀತಿದೆ ಲೈಫಲ್ಲಿ, ಏನೆಲ್ಲ ನಡೀತಾ ಇದೆ ಅಂತ? ಚೆನ್ನಾಗಿದೆ. ಇವಾಗ ತಾನೇ ಬ್ರಹ್ಮಗಂಟುನ ಮುಗಿಸ್ ಬಂದಿದ್ದೀವಿ. ಎಲ್ಲರೂ ಪ್ರೀತಿನ ನೋಡ್ತಿದೀವಿ. ತುಂಬಾನೇ ಖುಷಿ ಆಗ್ತಿದೆ. ದಟ್ಸ್ ಇಟ್. ಇದು ಮೋಸ ತಾನೆ? ಯಾಕೆ, ಏನಾಯ್ತು? ಅಭಿಮಾನಿಗಳೆಲ್ಲೂ ನಿಮ್ಮೆಲ್ಲರನ್ನ ಬ್ರಹ್ಮಗಂಟು ಅಂತ ಹಾಕಿದ್ರೆ ಆ ಬ್ರಹ್ಮಗಂಟನ್ನ ಬಿಡಿಸ್ಕೊಂಡ್ ಬಂದಿದ್ದೀರಲ್ಲ. ಬ್ರಹ್ಮಗಂಟುನ ಬಿಡಿಸ್ಕೊಂಡು ಬಂದಿಲ್ಲ, ಇನ್ನೂ ಜಾಸ್ತಿ ಪಾತ್ರದಲ್ಲಿ ಕಾಣಿಸ್ಕೋಬೇಕು, ನಿಮ್ಮೆಲ್ರಿಗೂ ಜಾಸ್ತಿ ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತ ಮುಂದಿನ ಜರ್ನಿಗೆ ಕಾಲಿಡಕ್ ಹೋಗ್ತಿದ್ದೀನಿ ಅಷ್ಟೇ. ಎಸ್, ದಿಯಾ ಪಾಲಕ್ ಅವರು ಬೆಂಗಳೂರು ನುಡುಗಿ, ಆದ್ರೆ ಪಾಲಕ್ಕಲ್ ಅನ್ನುವಂಥದ್ದು ಕೇರಳ. ಹೌದು. ಸೊ ಹೆಂಗೆ ಇದು ಅಂತ? ಸೊ ಬೇಸಿಕ್ಲಿ ನನ್ನ ತಂದೆ ಕೇರಳ ಇಂದ. ಸೊ ನಾನು ಹಾಫ್ ಮಲಯಾಳಿ ಹಾಫ್ ಅಯ್ಯಂಗಾರ್ ತಮಿಳಿಯನ್. ಆದ್ರೆ ಮನೇಲಿ ಮಾತಾಡೋದು ಬರೀ ಕನ್ನಡ, ಯಾಕಂದ್ರೆ ಎರಡೂ ಜಾಸ್ತಿ ಮಾತಾಡಲ್ಲ. ನಾನು ಹುಟ್ಟು ಬೆಳೆದಿದ್ದು ಕರ್ನಾಟಕದಲ್ಲಿ. ಸೊ ನಾನು ಮಾತಾಡೋದು ಕನ್ನಡ, ಬಟ್ ನಮ್ಮ ತಂದೆಯವರು ಮಲಯಾಳಿ, ಅದಕ್ಕೆ ಪಾಲಕ್ಕಲ್ ಅಂತ ನನ್ನ ಹೆಸರಲ್ಲಿದೆ. ಎಸ್, ಸೂಪರ್. ಈಗ ಕಾಲೇಜ್ ಅಥವಾ ಸ್ಕೂಲಲ್ಲೆಲ್ಲ ಪಾಲಕ್ಕಲ್ ಅಂತ ಹೇಳ್ಬಿಟ್ಟು ಕರಿತಿರ್ಲಿಲ್ವ ನಿಮ್ಗೆ? ಪಾಲಕ್ಕಲ್ ಅಂತಾನೆ ಕರೀತಿದ್ರು, ಆದ್ರೆ ಯಾರಿಗೂ ಆ ಹೆಸರು ಬರ್ತಾನೆ ಇರ್ಲಿಲ್ಲ ಬಾಯಲ್ಲಿ. ಸೊ ಐ ಯೂಸ್ ಟು, ನನ್ ಎಲ್ಲರೂ ಕರೆಯೋದೇ ಪಾಲಕ್ ಪನ್ನೀರ್. ನನ್ಗೆ ಒಂದ್ಸಲಿ ಒಂದು ವೆರಿ ಫನಿ ಇನ್ಸಿಡೆಂಟ್ ಶೇರ್ ಮಾಡ್ಬೇಕು. ಒಂದ್ಸಲಿ ನಾನು ಯಾವ್ದೋ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ನಡೀತಿತ್ತು ಅಸೆಂಬ್ಲಿಯಲ್ಲಿ. ಐ ಥಿಂಕ್ ನಾನು 7th grade ಏನೋ ಇದ್ದೆ. ಅವಾಗ ಆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ನಡೀತಿರಾಗ ನಮ್ಮ ಟೀಚರ್ಸು ಕಾನ್ಫಿಡೆಂಟ್ ಆಗಿ ಮೈಕಲ್ ಬೇರೆ ದಿಯಾ ಪಾಲಕ್ ಪ್ಲೀಸ್ ಕಮ್ ಆನ್ ಸ್ಟೇಜ್ ಅಂತ ಬೇರೆ ಹೇಳ್ಬಿಟ್ರು. ಅಯ್ಯೋ, ಅವಾಗ್ಲಿಂದ ನಾನು ಯಾರಿಗೂ ದಿಯಾ ಪಾಲಕಲ್ ಅಂತಾನೆ ಅಂತಿರ್ಲಿಲ್ಲ. ನಾನು ಜಸ್ಟ್ ದಿಯಾ ಅಂತಾನೆ ಅಂತಿದ್ದೆ. ಬಟ್ ಇವಾಗ ಪಾಲಕಲ್ ಅನ್ನೋ ಹೆಸರು ತುಂಬಾನೇ ಇಷ್ಟ ನನಗೆ. ಸೊ ಎಲ್ರಿಗೂ ಹೇಳೋವಾಗ ದಿಯಾ ಪಾಲಕಲ್ ಅಂತಾನೆ ಹೇಳ್ತೀನಿ. ರಿಯಲಿ ಪ್ರೌಡ್ ಆಫ್ ಇಟ್. ಎಸ್, ಚೈಲ್ಡ್ ಆರ್ಟಿಸ್ಟ್ ಆಗಿ ಎಂಟ್ರಿ ಕೊಡ್ತೀರಾ. ಬ್ಯಾಕ್ ಟು ಬ್ಯಾಕ್ 10 ರಿಂದ 11 ವರ್ಷಗಳ ಕಾಲ ನಿಮ್ಮ ಕಲಾ ಸೇವೆಯನ್ನ ಒದಗಿಸ್ತೀರಾ ಕನ್ನಡ ಸ್ಮಾಲ್ ಸ್ಕ್ರೀನ್ಗೆ. ಸೊ ಬಿಗ್ ಸ್ಕ್ರೀನ್ಗೆ ದಿಯಾ ಅವರು ಯಾವಾಗ ಎಂಟ್ರಿ ಕೊಡ್ತಾರೆ ಅಂತ? ದಿಯಾ ಚೈಲ್ಡ್ ಆರ್ಟಿಸ್ಟ್ ಆಗಿ ಬಿಗ್ ಸ್ಕ್ರೀನ್ ಎಂಟ್ರಿ ಕೊಟ್ಟಾಗಿದೆ. ಇವಾಗ ಫುಲ್ ಫ್ಲೆಡ್ಜ್ ಹೀರೋಯಿನ್ ಆಗಿ ಬೇಗನೆ ಬರ್ತೀನಿ. ನಿಮ್ಮೆಲ್ರಿಗೂ ಬಿಗ್ ಸ್ಕ್ರೀನ್ ಅಲ್ಲಿ ಖಂಡಿತ ಕಾಣಿಸ್ಕೊತೀನಿ. ಎಸ್,
ಒಂದ್ ಕಡೆ ಕನ್ನಡ ಮತ್ತೊಂದ್ ಕಡೆ ತಮಿಳು, ಬೇರೆ ಭಾಷೆಗಳು ಏನಾದ್ರು ಮಾಡಿದ್ರಾ ಮತ್ತೆ ಸೆಂಟ್ರಲ್ಲಿ? ತಮಿಳ್ ಸೀರಿಯಲ್, ಮಲಯಾಳಂ ಆಸ್ ವೆಲ್ ಆಸ್ ತೆಲುಗು ಅಲ್ಲಿ ಬೇರೆ ಶೂಟಿಂಗ್ ಮಾಡಿದ್ವಿ. ಸೊ ಅದು 3 ಸೀರಿಯಲ್ ಅಲ್ಲಿ ನಡೆದಿತ್ತು. ತಮಿಳ್ ಮೂವಿ ಮಾಡಿದ್ದೀನಿ, ಅರಮನೆ 3 ಅಂತ. ಅಷ್ಟೇ ಸದ್ಯಕ್ಕೆ. ಎಸ್, ಪ್ರೆಸೆಂಟ್ ಏನ್ ಮಾಡ್ತಿದ್ದಾರೆ ಇವಾಗ? ಬ್ರಹ್ಮಗಂಟು ಮುಗೀತು, ದೀಪ ಅವ್ರು ಏನ್ ಮಾಡ್ತಿರ್ತಾರೆ ಅನ್ನುವಂತ ಕ್ವಶನ್ ನಿಮ್ಮ ಅಭಿಮಾನಿಗಳಿಗೆ ಇದ್ದೇ ಇರುತ್ತೆ. ಸೊ ದೀಪ ಆಗಿ ಏನ್ ಮಾಡ್ತಿದ್ದೀರಾ, ದಿಯಾ ಆಗಿ ಏನ್ ಮಾಡ್ತಾ ಇದ್ದೀರಾ? ದೀಪ ಅವ್ರ ಮನೆಯಲ್ಲಿ ಖುಷಿಯಾಗಿ ಅವ್ರ ಕುಟುಂಬದ ಜೊತೆ ಇದ್ದಾಳೆ ಅಂತ ಅನ್ಕೊಂಡಿದ್ದೀನಿ. ಬಟ್ ಆಸ್ ದಿಯಾ ಸದ್ಯಕ್ಕೆ ನಾನು ನನ್ನ ಫೈನಲ್ ಇಯರ್ ಅಲ್ಲಿ ಇದ್ದೀನಿ. ಸೊ ನನ್ನ ಎಕ್ಸಾಮ್ಸ್ ನೆಕ್ಸ್ಟ್ ಮಂತ್, ಸೊ ಅದ್ರ ಪ್ರಿಪರೇಷನ್ ಅಲ್ಲಿ ಇದ್ದೀನಿ. ಆಸ್ ವೆಲ್ ಆಸ್ ಒಂದು ಸ್ವಲ್ಪ ಹೊಸ ಪ್ರಾಜೆಕ್ಟ್ಸ್ ಆಪರ್ಚುನಿಟೀಸ್ ನಡೀತಿದೆ. ಆದಷ್ಟು ಬೇಗ ನಿಮ್ಮೆಲ್ರಿಗೂ ಗೊತ್ತಾಗುತ್ತೆ. ಐ ವಿಲ್ ಶೇರ್ ಇಟ್ ಸೂನ್. ಎಸ್, ಬ್ರಹ್ಮಗಂಟು ಆಪರ್ಚುನಿಟಿ ಬಂದಾಗ, ಕತೆ ಕೇಳಿದಾಗ ಹೆಂಗೆ ಅನ್ನಿಸ್ತು? ಅಯ್ಯೋ, ನಾನು ಇನ್ನೂ ಚಿಕ್ಕ ಹುಡುಗಿ, ನಾನು ಇನ್ನೂ ಓದ್ತಾ ಇದ್ದೀನಿ, ಈ ಏಜಲ್ಲೇ ನಾನು ಡಿಗ್ಲಾಮ್ನ ಒಪ್ಕೊಳ್ಳೋದು ಹೆಂಗೆ ಜನ ಸ್ವೀಕಾರ ಮಾಡ್ತಾರೆ ಅನ್ನುವಂತಹ ಭಯ ಅನ್ನುವಂಥದ್ದು ಇರ್ತಾ ಹೆಂಗೆ ಅಂತ? ಖಂಡಿತ ಇತ್ತು, ಭಯ ಅನ್ನೋದು ಖಂಡಿತ ಇತ್ತು. ಯಾಕಂದರೆ ಫಸ್ಟ್ ಆಫ್ ಆಲ್ ನಾನು ಬೆಂಗಳೂರಿಗೆ ಬಂದಮೇಲೆ ಲೈಕ್ 2 ವರ್ಷ ಅಬ್ರಾಡಲ್ಲಿದ್ದೆ. ಸೊ ವಾಪಸ್ ಬಂದಮೇಲೆ ನಾನು ಈ ಜರ್ನಿ ಶುರು ಮಾಡಿದಾಗ ಮೈ ಮಾಮ್ ನನ್ನ ಜೊತೆ ಇರಲಿಲ್ಲ, ಶಿ ವಾಸ್ ಸ್ಟಿಲ್ ಅಬ್ರಾಡ್. ಸೊ ಇದನ್ನೆಲ್ಲ ಐ ವಾಸ್ ಮ್ಯಾನೇಜಿಂಗ್, ಒಬ್ಳೇ ಮ್ಯಾನೇಜ್ ಮಾಡ್ತಿದ್ದೆ. ನನ್ನ ಚಿಕ್ಕಮ್ಮ ನನ್ನ ಜೊತೆ ಬರ್ತಿದ್ರು ಅಥವಾ ನಮ್ಮ ಅಪ್ಪ ನನ್ನ ಜೊತೆ ಬರ್ತಿದ್ರು. ಈ ಸ್ಟೋರಿ ನಂಗೆ ಹೇಳಿದಾಗ, ಟು ಬಿ ವೆರಿ ಫ್ರ್ಯಾಂಕ್, ನಂಗೆ ತುಂಬಾ ಲೈಕ್ ನಾನು ಅದನ್ನು ಹೆಂಗೆ ತಗೋಬೇಕು ಅಂತ ಗೊತ್ತಾಗಲಿಲ್ಲ. ನನಗೆ ಕನ್ಫ್ಯೂಸ್ ಆಗಿದೆ, ಮಾಡಲಾ ಬೇಡವಾ, ನನ್ನ ಫಸ್ಟ್ ಪ್ರಾಜೆಕ್ಟಿಗೆ ಇಸ್ ದಿಸ್ ಅ ಗುಡ್ ಚಾಯ್ಸ್ ಅಂತ ತುಂಬಾ ಅನಿಸ್ತು. ಬಟ್ ಆಫ್ಟರ್ ಒನ್ ಕಾನ್ವರ್ಸೇಷನ್ ನಮ್ಮ ಅಮ್ಮನ ಜೊತೆ ಮಾತಾಡಿದಾಗ ಐ ಆಲ್ಸೋ ಫೆಲ್ಟ್ ಸಮ್ವೇರ್ ದಟ್ ನನಗೆ ಆ್ಯಕ್ಟಿಂಗ್ ಅಂದರೆ ತುಂಬ ಪ್ರೀತಿ ಚಿಕ್ಕ ವಯಸ್ಸಿಂದ. ಸೊ ದಿಸ್ ರೋಲ್ ವುಡ್ ಹ್ಯಾವ್ ಸೋ ಮಚ್ ಸ್ಕೋಪ್ ಫಾರ್ ಮೀ ಟು ಶೋ ಮೈ ಟ್ಯಾಲೆಂಟ್ ಆ್ಯಸ್ ಎನ್ ಆ್ಯಕ್ಟರ್ ಅನ್ನೋದು ನನಗೆ ನನ್ನ ತಲೆಗೆ ಬಂದ್ಬಿಟ್ಟು ಐ ಥಾಟ್ ದಿಸ್ ವಿಲ್ ಬಿ ಅ ವೆರಿ ಚಾಲೆಂಜಿಂಗ್, ಆಮೇಲೆ ಡಿಫ್ರೆಂಟ್ ಆಗಿರೋ ರೋಲು. ಈ ಥರ ಆಪರ್ಚುನಿಟೀಸ್ ಬರೋದು ತುಂಬಾ ಕಡಿಮೆ. ಸೊ ಯಾವಾಗ ಬಂದಿದೆಯೋ ಆವಾಗ ನಾನು ಅದನ್ನು ತೊಗೊಂಡ್ಬಿಟ್ಟು ಅದನ್ನು ಯೂಸ್ ಮಾಡಬೇಕು ಅಂತ ಅನಿಸ್ತು. ಸೊ ಐ ವಾಸ್ ಕಂಪ್ಲೀಟ್ಲಿ ಕಾನ್ಫಿಡೆಂಟ್ ಅಬೌಟ್ ದೀಪಾ ಕ್ಯಾರೆಕ್ಟರ್. ಎಸ್, ಈಗ ದೀಪ ಅವ್ರ ಸ್ಪೆಕ್ಸ್ ತೆಗೆದಿರ, ನಾನು ಸ್ಪೆಕ್ಸ್ ಹಾಕೊಂಡಿದ್ದೀನಿ. ಎಸ್, ಕಂಪ್ಲೀಟ್ಲಿ ಚಾಲೆಂಜಿಂಗ್ ಪಾತ್ರ ಅನ್ನುವಂಥ ವಿಚಾರವನ್ನ ಇಟ್ಕೊಂಡು ನೀವು ತಗೊಂಡ್ರಿ. ನನ್ನ ನಟನೆಯನ್ನ ಜನಕ್ಕೆ ಪ್ರೂವ್ ಮಾಡೋದಕ್ಕೆ ಒಂದು ಒಳ್ಳೆ ಅವಕಾಶ ಅಂತ ಹೇಳ್ಬಿಟ್ಟು ತಗೊಂಡ್ರಿ. ಸೊ ಆ ಆಕ್ಟಿಂಗ್ ನ ಮಾಡ್ತಿರ್ಬೇಕಾದ್ರೆ ನಿಮ್ಮನ್ನ ನೀವು ಏನೆಲ್ಲ ಚಾಲೆಂಜಸ್ ನ ಫೇಸ್ ಮಾಡಿದ್ರಿ ಅಂತ? ಆ್ಯಕ್ಟಿಂಗ್ ಲೈಕ್ ನನಗೆ ಫಸ್ಟ್ ಆಫ್ ಆಲ್ ಬಂದಮೇಲೆ ನನ್ಗೆ ತುಂಬಾ ಚೇಂಜಸ್ ಆಗಬೇಕಾಗಿತ್ತು. ನನಗೆ ಅಲ್ಲಿ ನನ್ನ ಪ್ರೊಡ್ಯೂಸರ್ಸ್ ಅಂತ ದಿಲೀಪ್ ಸರ್, ವಿದ್ಯಾ ಮ್ಯಾಮ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಲೈಕ್ ಎಸ್ಪೆಷಲಿ ಇನಿಷಿಯಲ್ ಡೇಸಲ್ಲಿ ವಾಯ್ಸ್ ಮಾಡ್ಯುಲೇಷನ್ ಹೆಂಗೆ ಮಾಡಬೇಕು, ಆ ಡೈಲಾಗ್ನ ಯಾವ ರೀತಿ ಹೇಳಬೇಕು ಅನ್ನೋದು ಒಂದು ಸ್ವಲ್ಪ ನನಗೆ ನಾಲೆಜ್ ಇರಲಿಲ್ಲ. ಸೊ ಅವರು ಪ್ರತಿ ಸೀನನ್ನು, ದಿಲೀಪ್ ಸರ್ ಅಂತೂ ಪ್ರತಿ ಸೀನಲ್ಲೂ ನಮ್ಮ ಜೊತೆ ಕೂತ್ಕೊಂಡು ಎಕ್ಸ್ಪ್ಲೇನ್ ಮಾಡ್ತಿದ್ರು ಎವ್ರಿ ಸೀನ್. ಆ ವಾಯ್ಸ್ ಹೆಂಗೆ ಬರಬೇಕು ಅಂತ ಎನಾಕ್ಟ್ ಮಾಡಿ ತೋರಿಸ್ತಿದ್ರು. ಸೊ ಐ ಫೀಲ್ ದ್ಯಾಟ್ ಮೇಡ್ ಮೈ ಜರ್ನಿ ಈಸಿಯರ್. ಕಷ್ಟ ಅನ್ನೋದಾದರೆ ನಂದು ಬ್ರೇಸಸ್ಸು, ಬಿಕಾಸ್ ತುಂಬಾ ಟೈಟಾಗಿ ಇರ್ತಿತ್ತು. ಡೈಲಾಗ್ ಡೆಲಿವರಿ ಕಷ್ಟ ಆಗ್ತಿತ್ತು, ಯಾಕಂದರೆ ಅದು ವರ್ಡ್ಸ್ ಸ್ಪಷ್ಟವಾಗಿ ಬರ್ತಿರ್ಲಿಲ್ಲ ಮಾತಾಡೋವಾಗ. ಸೊ ಅದೊಂದು ಸ್ವಲ್ಪ ಕಷ್ಟ ಆಯಿತು. ಅದಾದಮೇಲೆ ಸ್ಲೋಲಿ ಆ್ಯಸ್ ಸೀರಿಯಲ್ ಮುಂದೆ ಹೋಗ್ತಾ ಹೋಯ್ತು, ಆ ಕ್ಯಾರೆಕ್ಟರ್ ನನ್ನಲ್ಲಿ ಕೂತ್ಕೊಳ್ಳೋಕೆ ಶುರು ಆಯಿತು. ಆ್ಯಂಡ್ ಇಟ್ ಸ್ಟಾರ್ಟೆಡ್ ಬಿಕಮಿಂಗ್ ಪಾರ್ಟ್ ಆಫ್ ಮೀ. ಇವಾಗ ದೀಪ ವಿಲ್ ಆಲ್ವೇಸ್ ಬಿ ಪಾರ್ಟ್ ಆಫ್ ಮೀ ಅನ್ನೋದಕ್ಕೆ ಇಟ್ಸ್ ದಿಸ್ ಮಚ್ ಆಲ್ ದಿ ಜರ್ನಿ ದಟ್ ಐವ್ ಗಾನ್ ಥ್ರೂ. ಎಸ್, ಬ್ರಹ್ಮಗಂಟು ಅನ್ನುವಂಥದ್ದು ಈಗಾಗಲೇ ಒಂದು ಜಿ ಕನ್ನಡದಲ್ಲಿ ಒಂದು ಮೈಲಿಗಲ್ಲನ್ನು ಸೃಷ್ಟಿ ಮಾಡಿರುವಂತಹ ಸೀರಿಯಲ್. ಅದೇ ಒಂದು ಟೈಟಲ್ನ ಇಟ್ಕೊಂಡು ಮತ್ತೆ ಹೊಸತನವನ್ನ ಹಾಗೇನೆ ಹೊಸ ಕಥೆಯನ್ನ ಬಿಂಬಿಸ್ತಾರೆ ಅಥವಾ ತೋರಿಸ್ತಾರೆ ಅಂತಂದಾಗ, ಸೊ ಆ ಬ್ರಹ್ಮಗಂಟು ನೋಡಿರುವಂತಹ ವೀಕ್ಷಕರು ಈ ಬ್ರಹ್ಮಗಂಟುನ ಯಾವ ರೀತಿ ಸ್ವೀಕಾರ ಮಾಡ್ತಾರೆ, ಹೆಂಗಿರ್ತಾರೆ, ಸೊ ಏನಾದರೂ ಬದಲಾವಣೆಗಳು ಹೇಳ್ತಾರ ಅನ್ನುವಂಥದ್ದು ನಿಮ್ಮಲ್ಲಿ ಎಷ್ಟು ಕಾಡ್ತಾ ಇತ್ತು ಅಂತ? ಆ್ಯಕ್ಚುಲಿ ನನಗಷ್ಟು ಅದ್ರ ಬಗ್ಗೆ ನಾನು ಯೋಚನೆ ಮಾಡಿರಲಿಲ್ಲ. ಐ ಅಸ್ಯೂಮ್ ನಮ್ಮ ಬ್ರಹ್ಮಗಂಟು ಬೇರೆನೇ ಕತೆ, ಬೇರೆನೇ ಆ್ಯಕ್ಟರ್ಸ್, ಎಲ್ಲರೂ ಬೇರೆ ಜನ. ಸೊ ನಾವು ನಮ್ಮ ಕತೆನ ನಾವು ಆಡಿಯನ್ಸ್ ಮುಂದೆ ಕೊಡ್ತೀವಿ, ಅವ್ರು ಅದನ್ನು ಇಷ್ಟಪಡ್ತಾರೆ ಅನ್ನೋ ನಂಬಿಕೆ ನನಗಿತ್ತು. ಬಟ್ ತುಂಬ ಜನ ಪ್ರಶ್ನೆ ಕೇಳ್ತಿದ್ರು, ಬ್ರಹ್ಮಗಂಟು ಸೆಕೆಂಡ್ ಪಾರ್ಟ ಇದು ಕಂಟಿನ್ಯೂಷನ್ ಪ್ರೀವಿಯಸ್ ಬ್ರಹ್ಮಗಂಟು ಇಂದ. ಸೊ ಆ ಆನ್ಸರ್ ಮಾಡೋಕ್ಕಂತೂ ಕಷ್ಟ ಆಗ್ತಿತ್ತು, ಏನು ಹೇಳಬೇಕು ಮೊದಲು. ಇನ್ನೂ ಪ್ರೋಮೋ ಕೂಡ ಆಚೆ ಬಂದಿರಲಿಲ್ಲ, ಹೆಸರು ಮಾತ್ರ ಲಾಂಚ್ ಆಗಿತ್ತು. ಸೊ ಅವಾಗ ಒಂದು ಸ್ವಲ್ಪ ಏನು ಹೇಳೋದು ಅಂತ ಅನ್ಕೋತಿದ್ದೆ. ಬಟ್ ಐ ಥಿಂಕ್ ಸೀರಿಯಲ್ ಲಾಂಚ್ ಆದಮೇಲೆ ಎಲ್ರಿಗೂ ಗೊತ್ತಾಯಿತು ದಟ್ ಇದು ಕಂಪ್ಲೀಟ್ಲಿ ಬೇರೆ ಕತೆ, ಕಂಪ್ಲೀಟ್ಲಿ ಬೇರೆ ನೋಷನಲ್ಲೇ ಹೋಗ್ತಿರೋದು. ಸೊ
ಜನರು ಇಷ್ಟಪಟ್ಟಿದ್ದಾರೆ, ಖುಷಿ ಪಡ್ತಿದ್ದೀನಿ. ಎಸ್, ದಿಯಾಗೆ ಕಾಲೇಜಲ್ಲಿ ಎಲ್ರಿಗೂ ಗೊತ್ತು. ಸೊ ದೀಪಾಗಿ ಯಾರಾದ್ರೂ ಗುರುತಿಸಿ ಹೇಳ್ತಿದ್ರಾ? ಖಂಡಿತ. ಲೈಕ್ ಸ್ಟಾರ್ಟಿಂಗ್ ದೀಪ ಆಗಿ ಕಂಡುಹಿಡಿಯೋದು ಒಂದ್ ಸ್ವಲ್ಪ ಕಷ್ಟ ಇರ್ತಿತ್ತು. ಯಾಕಂದ್ರೆ ನಾನ್ ರೆಗ್ಯುಲರ್ ಆಗಿ ಹಿಂಗ್ ಓಡಾಡ್ತಿರಾಗ ಅವ್ರಿಗೆ ಕನ್ಫ್ಯೂಷನ್ ಆಗ್ತಿತ್ತು. ಕಣ್ಣು ನೋಡಿದ್ಮೇಲೆ ಅಯ್ಯೋ ಇದು ದೀಪನ್ ತರನೇ ಕಾಣಿಸುತ್ತಲ್ವಾ, ಅಯ್ಯೋ ಕಾಣಿಸ್ತಿದ್ದಾಳಲ್ವಾ, ಅವ್ಳ ಲಘು ದೀಪನ್ ತರನೇ ಇದೆ ಅಲ್ವಾ ಅಂತ ತುಂಬಾ ಜನ ಹೇಳ್ತಿದ್ರು. ಬಟ್ ಯಾರಿಗೂ ಆ ಕಾನ್ಫಿಡೆನ್ಸ್ ಬರ್ತಿರ್ಲಿಲ್ಲ, ಅವರೇ ಅವರು ಬಂದ್ ಮಾತಾಡ್ಸೋಣ ಅಂತ. ಬಟ್ ಸ್ಲೋಲಿ ಹೋಗ್ತಾ ಹೋಗ್ತಾ ದೀಪ ಅನ್ನೋ ಕ್ಯಾರೆಕ್ಟರ್ ಜನರಲ್ಲಿ ಕೂರಕ್ ಶುರು ಆದ್ಮೇಲೆ ನನ್ ನಗುವಿಂದ ಕಂಡು ಹಿಡಿಯಕ್ ಶುರು ಮಾಡಿದ್ರು, ನನ್ನ ವಾಯ್ಸ್ ಇಂದ ಕಂಡು ಹಿಡಿಯಕ್ ಶುರು ಮಾಡಿದ್ರು. ಸೊ ಅವಾಗ ಎಲ್ರು ಕಂಡು ಹಿಡಿಯಕ್ ಶುರು. ದೀಪ ಆಗಿ ಕನ್ನಡ ಸ್ಮಾಲ್ ಸ್ಕ್ರೀನ್ ವ್ಯೂವರ್ಸ್ ನ ಎಂಟರ್ಟೈನ್ ಮಾಡೋದಕ್ಕೆ ಶುರು ಮಾಡಿದ್ಮೇಲೆ ನಿಮ್ ಕಾಲೇಜಸ್ ಆಗಿರ್ಬೋದು ಅಥವಾ ಪಬ್ಲಿಕ್ ಎಲ್ಲಾದ್ರೂ ಜಾಗಕ್ಕೆ ಅಥವಾ ವೆಕೇಶನ್ಸ್ಗೆಲ್ಲ ಹೋದಾಗ ನಿಮ್ಮ ಸೀರಿಯಲ್ ಬಗ್ಗೆ ನೀವು ಇದೀರಾ ಅಂತ ಗೊತ್ತಾಗದೆ ಅಥವಾ ದೀಪಾ ಬಗ್ಗೆ ಏನಾದ್ರು ಮಾತನಾಡಿದ್ದುಂಟಾ? ಒಂದಷ್ಟು ಸನ್ನಿವೇಶಗಳು ಏನಾದ್ರು ಆತರ ಎದುರಾದಾಗ ಅದರ ಒಂದು ಎಕ್ಸ್ಪೀರಿಯನ್ಸ್ ಆಗಿರುವಂತ ಒಂದಷ್ಟು ಮೂಮೆಂಟ್ಸ್ ನನ್ನ ಜೊತೆ ಶೇರ್ ಮಾಡೋದಾದ್ರೆ? ಖಂಡಿತ ಆ ತರ ತುಂಬಾ ಸಲಿ ಆಗಿದೆ. ಎಸ್ಪೆಷಲಿ ಯಾಕಂದ್ರೆ ನಾನು ಈ ರೂಪದಲ್ಲಿ ಇರೋದ್ರಿಂದ ನಾನೇ ದೀಪ ಅನ್ನೋದು ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಸೊ ಐ ಥಿಂಕ್ ನಾವು ಯಾರ್ದೋ ಫಂಕ್ಷನ್ಗೆ ನಾವು ಟೀಮ್ ಅವರೆಲ್ಲರೂ ಬ್ರಹ್ಮಗಂಟು ಟೀಮ್ ಅವರೇ ನಾವು ಉಡುಪಿಗೆ ಹೋಗಿದ್ವಿ. ಸೊ ಉಡುಪಿಗೆ ಹೋಗಿದ್ದಾಗ ಕಟೀಲ್ ಮುಗಿಸ್ಕೊಂಡು ಆಚೆ ಬಂದ್ಬಿಟ್ಟು ಏನಾದ್ರು ತಿನ್ನೋಣ ಅಂತ ಆಚೆ ನಾವು ತಿನ್ನಕ್ ನಿಂತಿದ್ದಾಗ ಎಲ್ರು ಬಂದ್ರು, ಬ್ರಹ್ಮಗಂಟು ಫ್ಯಾನ್ಸ್ ಅವರೆಲ್ಲರೂ ಬಂದ್ಬಿಟ್ಟು ನನ್ನ ಜೊತೆ ಚಿರಾಗ್ ಅವರಿದ್ರು, ಭುವನ್ ಇದ್ರು, ಅದಾದ್ಮೇಲೆ ಎಲ್ರು ನಮ್ಮಮ್ಮ ಇದ್ರು, ಮತ್ತೆ ಶರಣ್ಯ ಅಂತ ಅವ್ರಿದ್ರು. ಅವ್ರೆಲ್ರು ಇದ್ದಾಗ ಅವ್ರ ಜೊತೆಗೆ ಒಮ್ಮೆ ನೀವು ಬ್ರಹ್ಮಗಂಟು ತುಂಬಾ ಚೆನ್ನಾಗಿ ಮಾಡ್ತೀರಾ ಅಂತ ಎಲ್ಲ ಮಾತಾಡ್ಮೇಲೆ ಚಿರಾಗ್ ಟರ್ನ್ ಮಾಡಿ ಭುವನ್ ನೋಡ್ಬಿಟ್ಟು ಕೇಳ್ತಿದ್ರು, ಅಯ್ಯೋ ನೀವ್ ದೀಪ ಅವ್ರನ್ನ ಕರ್ಕೊಂಡ್ ಬರ್ಲಿಲ್ವಾ, ಅವ್ರು ಬರ್ಬೇಕಿತ್ತಲ್ವಾ ಅಂತ ಹೇಳಿದ್ರೆ ಅವಾಗ ಅವನು ನನ್ನ ಪಕ್ಕದಲ್ಲಿ ನಿಂತಿರೋದೇ ದೀಪ, ಇವರೇ ದೀಪ ಅಂದ್ರು. ಅವಾಗ ಅವರು ನೀವಾ ದೀಪ? ಏ ಸುಮ್ನೆ ಹೇಳ್ತಿದ್ದೀರ, ನಿಜವಾಗ್ಲೂ ನಾನೇ ದೀಪ. ಅವ್ರು ನಂಬಕ್ಕೆ ರೆಡಿ ಇರ್ಲಿಲ್ಲ. ಸೊ ಅದಾದ್ಮೇಲೆ ಆತರ ತುಂಬಾ ಸಲಿ ಆಗಿದೆ. ಬಂದ್ಬಿಟ್ಟು ಕರ್ಕೊಂಡ್ ಬರ್ಬೇಕಿತ್ತಲ್ವಾ ದೀಪ ಅವ್ರನ್ನ ಅಂದ್ಮೇಲೆ ನಾನ್ ಪಕ್ಕದಲ್ಲೇ ನಿಂತಿರ್ತೀನಿ. ಸೊ ಆತರ ಆಗಿದೆ. ಆ ಮೂಮೆಂಟ್ಸ್ ಅಂದಾಗ ಹೆಂಗ್ ಅನ್ಸುತ್ತೆ? ಯಾಕಂದ್ರೆ ಒಬ್ಬ ನಟಿ ಮಣಿಗೆ ಗುರುತನ್ನ ಸಿಗ್ಬೇಕಿತ್ತು, ಬಟ್ ಒಂದ್ ಕಡೆ ನಟನೆ ಅಂತಂದಾಗ ಚಾಲೆಂಜಸ್ ಅನ್ನ ತಗೋಬೇಕಿತ್ತು. ಬಟ್ ಚಾಲೆಂಜಸ್ ಅಂತೂ ನಿಮ್ಗೆ ಆಕ್ಸೆಪ್ಟ್ ಮಾಡ್ಕೊಂಡು ನೀವು ಮಾಡ್ತಾ ಇದ್ರಿ, ಪಾತ್ರವನ್ನ ಚೆನ್ನಾಗಿ ಮಾಡ್ತಾ ಇದ್ರಿ. ಬಟ್ ಆ ರೆಕಗ್ನೈಸೇಷನ್ ಸಿಗ್ತಾ ಇಲ್ಲ, ನಾನೇ ಅಂತ ಹೇಳ್ಬಿಟ್ಟು ದೀಪ ಅಂತ ಯಾರು ಫೈಂಡ್ ಔಟ್ ಮಾಡ್ತಾ ಇಲ್ಲ ಅಂತಂದಾಗ ಸೊ ಹೆಂಗ್ ಅನಿಸ್ತಿತ್ತು? ಅದ್ ಆಕ್ಚುಲಿ ದೀಪಂಗ್ ಸಿಕ್ತಿರೋ ಪ್ರೀತಿ ನನಗ್ ಕಾಣಿಸ್ತಿತ್ತಲ್ವಾ, ಸೊ ಅದ್ ಈಕ್ವಲೈಸ್ ಆಗೋಯ್ತು. ನನ್ನನ್ನ ಅವರು ದೀಪ ರೆಕಗ್ನೈಸ್ ಮಾಡದೇ ಇದ್ರು, ದೀಪಂಗ್ ಸಿಕ್ತಿರೋ ಪ್ರೀತಿ ನನ್ಗೆ ಸೋಷಿಯಲ್ ಮೀಡಿಯಾ ಅಲ್ಲಿ ಆಚೆ ಹೋದಾಗ ಬೇರೆಯವ್ರು ಮಾತಾಡ್ತಿರಾಗ ನಂಗೆ ಅದ್ ಗೊತ್ತಾಗ್ತಿತ್ತು. ಸೊ ಆ ಪ್ರೀತಿ ನನ್ಗೆ ಸಾಕಿತ್ತು. ಸೊ ಐ ವಾಸ್ ರಿಯಲಿ ಹ್ಯಾಪಿ ವಿತ್ ದಟ್. ಎಸ್, ಕಂಪ್ಲೀಟ್ಲಿ ಈಗ ಮುಗಿಸಿದಿರಾ. ಸೊ ವಾಟ್ ನೆಕ್ಸ್ಟ್ ಸ್ಟೆಪ್ ಅನ್ನುವಂಥದ್ದು ಬರೋದಾದ್ರೆ? ನೆಕ್ಸ್ಟ್ ಸ್ಟೆಪ್ ಒಂದು ಒಳ್ಳೆ ಆಪರ್ಚುನಿಟಿ ನೋಡ್ತಿದ್ದೀನಿ. ಲೈಕ್ ರಿಯಲಿ ಬಿಗ್ ಸ್ಕ್ರೀನ್ಗೆ ಹೋಗ್ಬೇಕು ಅನ್ನೋ ಆಸೆ ಇದೆ. ಸೊ ಹೋಪ್ಫುಲಿ ದಟ್ ಹ್ಯಾಪನ್ಸ್ ಸೂನ್ ಅಂತ ಅನ್ಕೊಂಡಿದ್ದೀನಿ. ಈಗ ಬ್ರಹ್ಮಗಂಟು ಮುಗಿಯೋದಕ್ಕೂ ಬಿಗ್ ಬಾಸ್ ಶುರುವಾಗೋದಕ್ಕೂ ಅವಿನಾಭಾವ ಸಂಬಂಧ ಅಂತ ಅನ್ನೋ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಶುರುವಾಗಿದೆ. ಹೆಂಗೆ ಅಂತ ಅಂದ್ರೆ ಯಾವುದೇ ಒಂದು ಸೀರಿಯಲ್ ವೈಂಡ್ ಅಪ್ ಆಯ್ತು ಅಂತಂದ್ರೆ ಸೊ ಆ ಒಂದು ಸೀರಿಯಲ್ ಆಕ್ಟರ್ಸ್ ನೆಕ್ಸ್ಟ್ ಬಿಗ್ ಬಾಸ್ಗೆ ಹೋಗ್ತಾರೆ ಅನ್ನುವಂಥ ಟಾಕ್ ಶುರುವಾಗುತ್ತೆ. ಸೊ ದಿಯಾ ಅವರು ಬಿಗ್ ಬಾಸ್ಗೆ ಹೋಗ್ತಾರಾ ಅನ್ನುವಂಥದ್ದು, ಯಾಕಂದ್ರೆ ನಿಮ್ ಸೀರಿಯಲ್ ಮುಗಿಯೋದಕ್ಕೂ ಬಿಗ್ ಬಾಸ್ ಶುರುವಾಗಕ್ಕೂ ಸಮಯ ಹೆಂಗ್ ಕೂಡ ಬಂದಿದೆ ನೋಡಿ. ಹೌದು, ಬಿಗ್ ಬಾಸ್ಗೆ ಸದ್ಯಕ್ಕೆ ಹೋಗೋ ಪ್ಲಾನ್ಸ್ ಇಲ್ಲ. ಯಾಕಂದ್ರೆ ನಂದು ಎಕ್ಸಾಮ್ಸ್ ಬರ್ತಿದೆ ಅಂತ ನಿಮ್ಗೆ ಹೇಳಿದಂಗೆ 3 months ಅದಕ್ಕೆ ನನ್ ಸ್ಟಡೀಸ್ ಎಲ್ಲ ಮುಗ್ದಾದ್ಮೇಲೆ ಪ್ರಾಬಬ್ಲಿ ನೋಡೋಣ. ಇದು ಯಾಕೋ ಡೌಟ್ ಹೊಡಿತಾ ಐತೆ. ಇವ್ರು ಹೇಳೋ ಪ್ರಕಾರ ಬಿಗ್ ಬಾಸ್ ಹೋಗೋಕೆ ಅಂತ ಹೇಳ್ಬಿಟ್ಟು ರಾಗ ಹೇಳ್ತಿದ್ದಾರೆ, ಮತ್ತೆ ಎಕ್ಸಾಮ್ ಬೇರೆ ಇದೆ ಅಂತ ಹೇಳ್ತಿದ್ದಾರೆ, ನೋಡ್ಬೇಕು ಅಂತ ಹೇಳ್ತಿದ್ದಾರೆ. ನೋಡೋಣ ಏನಂದ್ರೆ ಹೆಂಗ್ ಅನ್ಸುತ್ತೆ ನಿಮ್ಗೆ ಬಿಗ್ ಬಾಸ್? ಈಗ ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇರ್ತಾರೆ ಒಂದು ಒಳ್ಳೆ ಆಪರ್ಚುನಿಟಿಗೋಸ್ಕರ. ಆನೆಸ್ಟ್ಲಿ ಇಟ್ಸ್ ಅ ವಂಡರ್ಫುಲ್ ಪ್ಲಾಟ್ಫಾರ್ಮ್, ಅದನ್ನ ನಾನು ಡಿನೈ ಮಾಡಕ್ಕಾಗಲ್ಲ. ಅಲ್ಲಿ ಹೋದ್ಮೇಲೆ ನಿಮ್ಗೆ ಸಿಕ್ಕಾಪಟ್ಟೆ ರೆಕಗ್ನಿಷನ್ ಸಿಗುತ್ತೆ, ಸುದೀಪ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡೋ ಆಪರ್ಚುನಿಟಿ ಸಿಗುತ್ತೆ. ಐ ಥಿಂಕ್ ಇಟ್ಸ್ ಅ ವಂಡರ್ಫುಲ್ ಪ್ಲಾಟ್ಫಾರ್ಮ್. ಓಕೆ, ನೀವು ಯಾವ್ದಾದ್ರು ನೋಡಿದ್ರೆ ಒಂದಷ್ಟು ಸೀಸನ್ಸ್ ಯಾವ್ದಾದ್ರು? ನಾನು ನೋಡ್ತಾ ಇರ್ತೀನಿ. ನಾನು ಬಿಗ್ ಬಾಸ್ ಫ್ಯಾನ್. ನಾನು ಬಿಗ್ ಬಾಸ್ ಸೀಸನ್ಸ್ ನೋಡ್ತೀನಿ, ಬಟ್ ಕಂಪ್ಲೀಟ್ ಆಗಿ ಕೂತ್ಕೊಂಡು ನೋಡಲ್ಲ. ಅದು ರೀಲ್ಸ್ ಅಲ್ಲೆಲ್ಲ ಬರ್ತಿರಾಗ ಐ ಫಾಲೋ ಇಟ್, ಐ ಸಿಟ್ ಅಂಡ್ ವಾಚ್. ಅದು ವೀಕೆಂಡ್ ಎಪಿಸೋಡ್ ಮಿಸ್ ಮಾಡ್ದೆ ಫಾಲೋ ಮಾಡ್ತೀನಿ. ನನಗೆ ತುಂಬಾ ಸುದೀಪ್ ಸರ್ ಬಂದಾಗ ವೀಕೆಂಡ್ ಎಪಿಸೋಡ್ 100% ನೋಡ್ತೀನಿ. ಎಸ್, ಗಿಲ್ಲಿ ಅವರು ಕೂಡ ಜಿ ಕನ್ನಡದಿಂದ ಬಿಗ್ ಬಾಸ್ ಹೋದಂತವ್ರು. ಬಿಕಾಸ್ ಅದರೊಟ್ಟಿಗೆ ಸಾಕಷ್ಟು ಜನ ಕಲಾವಿದರು ಕೂಡ ಜಿ ಕನ್ನಡದಿಂದ ಹೋಗಿರುವಂತವ್ರು. ನೀವು ಕೂಡ ಜಿ ಕನ್ನಡದ ಪ್ರತಿಭೆ ಅಂತಾನೆ ಹೇಳ್ಬೋದು ಬ್ರಹ್ಮಗಂಟು ಮೂಲಕ. ಸೊ ನೆಕ್ಸ್ಟ್ ಆಫರ್ ಬಂದ್ರೆ ಹೋಗ್ತೀರಾ?
ನೋಡೋಣ ಸದ್ಯಕ್ಕೆ ಇನ್ನೂ ಆಫರ್ ಬಿಟ್ಕೊಡ್ತಿಲ್ಲ ಇವರು. ಆಫರ್ ಬಂದಿದೆ ಅಂದ್ರೆ ನೋಡೋಣ ಸದ್ಯಕ್ಕೆ. ಯಾಕೆ ಇವ್ರಿಗೆ ಹೇಳೋ ಆನ್ಸರ್ ಅಲ್ಲ ಯಾಕೋ ಒಂದ್ ಕಡೆ ಸೂಚನೆ ಕೊಟ್ಟಂಗಿದೆ ನಮ್ಗೆ. ಆಫರ್ ಕಾಲ್ ಬಂದಿತ್ತಾ? ಇಲ್ಲ, ಸದ್ಯಕ್ಕೆ ಏನೂ ಇಲ್ಲ. ಸದ್ಯಕ್ಕೆ ನನ್ನ ಸ್ಟಡೀಸ್ ಮೇಲೆನೆ ಫೋಕಸ್ ಮಾಡಬೇಕು ಅಂತ ಇದ್ದೀನಿ. ಇನ್ನು ಸಾಕಷ್ಟು ಕೆಲಸಗಳು ಮಾಡಬೇಕು. ಕೆಲಸಗಳೆಲ್ಲ ಮಾಡಿದ್ಮೇಲೆ ನೋಡೋಣ ಆಮೇಲೆ ನೆಕ್ಸ್ಟ್ ಯಾವತ್ತಾದ್ರೂ. ಎಸ್, ಈಗ ಆಕ್ಟ್ರೆಸ್ ಆಗಿ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಇದಾಗಿದೆ. ಸೊ ಈಗಾಗಲೇ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಂಡಿದ್ದಾಗಿದೆ. ಸೊ ಬಿಗ್ ಸ್ಕ್ರೀನ್ಗೆ ಎಂಟ್ರಿ ಕೊಟ್ಟ ಮೇಲೆ ಅಂತಂದಾಗ ಯಾವ ಥರದ ಪಾತ್ರಗಳನ್ನ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ತುಂಬ ಚೂಸಿ ಆಗಿದ್ದೀರಾ ನೀವು? ಬಿಗ್ ಸ್ಕ್ರೀನಲ್ಲಿ ಏನಾದರೂ ಕಮಾಲ್ ಮಾಡಬೇಕು ಅಂತಂದರೆ ನನಗೆ ಮೋರ್ ಆಫ್ ಇಟ್ ಪರ್ಫಾರ್ಮೆನ್ಸ್ ಬೇಸ್ಡ್ ಕ್ಯಾರೆಕ್ಟರ್ಸ್ ತುಂಬಾ ಬೇಕು. ಲೈಕ್ ನನಗೆ ಆ ಸ್ಟೋರಿಯಲ್ಲಿ ಒಂದು ಇಂಪಾರ್ಟೆನ್ಸ್ ಅನ್ನೋದು ತುಂಬಾ ಮುಖ್ಯ. ಯಾಕಂದರೆ ಆ ಸ್ಟೋರಿಯಲ್ಲಿ ಒಂದು ಮಾರಲ್ ಇರಬೇಕು, ಒಂದು ಜನರಿಗೆ ಒಂದು ಯಾವುದಾದ್ರೂ ಒಂದು ಮಾರಲ್ ಬೆನಿಫಿಟ್ ಅನ್ನೋದಿರಬೇಕು. ಆಮೇಲೆ ನನ್ನ ಪಾತ್ರಗೂ ಒಂದು ಸ್ವಲ್ಪ ಪರ್ಫಾರ್ಮೆನ್ಸ್ ಬೇಸ್ಡ್ ಕೂಡ ಇರಬೇಕು. ಸ್ಕ್ರೀನಲ್ಲಿ ಟೈಮ್ಗಿಂತ ಜಾಸ್ತಿ ಆ ಟೈಮಲ್ಲಿರೋ ಪರ್ಫಾರ್ಮೆನ್ಸ್ ಬೇಸ್ಡ್ ರೋಲ್ಸ್ ಸಿಕ್ಕಿದ್ರೆ ನನಗೆ ತುಂಬಾ ಖುಷಿ. ಸೊ ಆ ಥರದ ರೋಲ್ಸ್ ನಾನು ಆಯ್ಕೆ ಮಾಡ್ತೀನಿ. ಪರ್ಟಿಕ್ಯುಲರ್ ಈ ಥರದ ಪಾತ್ರಗಳೇ ಅನ್ನುವಂಥದ್ದು ಏನಾದರೂ ತಲೆಯಲ್ಲಿ ಕೂತ್ಕೊಂಡಿದ್ದಾವ ಅಂತ? ಈ ಥರದ್ದು ಅಂತ ಅಲ್ಲ, ಕಲಾವಿದರು ಆದಮೇಲೆ ನಾವು ನಮ್ಗೆ ಯಾವ ಪಾತ್ರ ಕೊಟ್ರು ಅದನ್ನ ಮಾಡಬೇಕು, ಅದನ್ನ ಫೀಲ್ ಮಾಡ್ಕೊಂಡು ಅದನ್ನ ಮಾಡಲೇಬೇಕು. ಸೊ ಆ ಥರದ್ದೇನಿಲ್ಲ. ಬಟ್ ಅಫ್ಕೋರ್ಸ್ ಸ್ಟೋರಿ ಮೇಲೆ ಡಿಪೆಂಡ್ ಆಗುತ್ತೆ, ಅದ್ರ ಏನು ಮೊರಾಲ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಆಮೇಲೆ ಪರ್ಫಾರ್ಮೆನ್ಸ್ ಮೇಲೂ ಡಿಪೆಂಡ್ ಆಗುತ್ತೆ. ಎಸ್, 3 ವರ್ಷಗಳ ಬ್ರಹ್ಮಗಂಟು ಒಂದು ಸುದೀರ್ಘ ಪಯಣದಲ್ಲಿ ದೀಪಾ ಆಗಿ ದಿಯಾ ಅವರು ಕಲ್ತಿದ್ದೇನು ಅಂತ? ದೀಪಾ ಆಗಿ ನಾನು ಕಲ್ತಿರೋದು ಬೇಸಿಕ್ಲಿ ಒಳ್ಳೆತನ. ಎಲ್ರ ಜೊತೆ ಒಳಗಿದ್ರೆ ಅವ್ರಿಗೆಲ್ರಿಗೂ ನಿಮ್ಮ ಒಳ್ಳೆತನನ ತೋರಿಸಿದ್ರೆ ನಿಮ್ಗೆ ಯಾವತ್ತೂ ಕೆಟ್ಟದಾಗಲ್ಲ, ಹೆಂಗಾದ್ರೂ ಮಾಡಿ ಒಳ್ಳೇದೇ ಆಗುತ್ತೆ ಅನ್ನೋದು ನಾನು ನಂಬಿದ್ದೀನಿ. ಈ ಸೀರಿಯಲ್ ನೋಡಿದ್ಮೇಲೆ, ಲೈಕ್ ಈ ಪಾತ್ರನ ಮಾಡಿದ್ಮೇಲೆ ನನಗೆ ಅದೇ ಅನಿಸಿರೋದು. ದೀಪಾ ಯಾರಿಗೂ ಕೆಟ್ಟದನ್ನು ಬಯಸಿಲ್ಲ, ಎಲ್ರಿಗೂ ಒಳ್ಳೇದನ್ನೇ ಬಯಸೋಳು. ಸೊ ಅದರಿಂದ ಕೊನೆಯದಾಗಿ ಯಾವಾಗಲೂ ಅವಳಿಗೆ ಒಳ್ಳೇದೇ ಆಗುತ್ತೆ. ಮಿಡಲಲ್ಲಿ ಒಂದು ಸ್ವಲ್ಪ ಕಷ್ಟಗಳನ್ನ ಫೇಸ್ ಮಾಡಿದ್ದಾಳೆ, ಬಟ್ ಅವಳ ಇಂಟೆನ್ಷನ್ಸ್ ಒಳ್ಳೇದಾಗಿರೋದ್ರಿಂದ ಕೊನೆಗೆ ಅವಳಿಗೆ ಒಳ್ಳೇದೇ ಆಗುತ್ತೆ ಅನ್ನೋ ನಂಬಿಕೆ ಅವಳಿಗಿತ್ತು. ಸೊ ಆ ನಂಬಿಕೆ ನಾನು ಇನ್ಕಾರ್ಪೊರೇಟ್ ಮಾಡಿದ್ದೀನಿ ನನ್ನ ಲೈಫಲ್ಲಿ. ಆಲ್ವೇಸ್ ಸ್ಟೇ ಪಾಸಿಟಿವ್, ಆಲ್ವೇಸ್ ಸ್ಟೇ ನೈಸ್ ಟು ಪೀಪಲ್ ಅನ್ನೋದು. ಎಸ್, ದೀಪಾಗೂ ದಿಯಾಗೂ ಸಿಮಿಲಾರಿಟೀಸ್ ಇತ್ತಾ ಅಥವಾ ಡಿಫ್ರೆನ್ಸ್ ಏನಾದ್ರು ಸಮಥಿಂಗ್ ಏನಾದ್ರು ಬೇರೆ ಬೇರೆ ಹೊಂದಾಣಿಕೆ ಇತ್ತಾ ಅಂತ? ಡಿಫ್ರೆನ್ಸ್ ಇತ್ತು. ಐ ಥಿಂಕ್ ಓನ್ಲಿ ಸಿಮಿಲಾರಿಟಿ ದಿಯಾ ಮತ್ತೆ ದೀಪಾ ಅಲ್ಲಿ ಅಂದ್ರೆ ತುಂಬಾ ಟಾಕೆಟಿವ್, ಲೈಕ್ ವಟ 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 ಅನ್ನೋ ಥರ ಕ್ಯಾರೆಕ್ಟರ್. ತುಂಬಾ ಲೈಕ್ ಯಾರ ಹತ್ರನಾದ್ರೂ ಕ್ಲೋಸ್ ಆದ್ರೆ ಅಥವಾ ಯಾರ ಹತ್ರನಾದ್ರೂ ತುಂಬಾ ಮಿಂಗಲ್ ಆದ್ರೆ ತುಂಬಾ ಮಾತಾಡ್ತಾಳೆ, ಮಕ್ಳ ಥರ ಆಗೋಗ್ತಾಳೆ. ಸೊ ಐ ಥಿಂಕ್ ದಟ್ಸ್ ಇಸ್ ಒನ್ ಸಿಮಿಲಾರಿಟಿ ದಿಯಾ ಮತ್ತು ದೀಪಾ ಅಲ್ಲಿ. ಬಟ್ ಅದರ್ ದೆನ್ ದಟ್ ದೀಪಾ ಮತ್ತು ದಿಯಾ ಕಂಪ್ಲೀಟ್ ಆಪೋಸಿಟ್ಸ್. ಸೊ ಯಾ, ಸೆಟ್ಟಲ್ಲಿ ಯಾವತ್ತಾದ್ರೂ ತುಂಬಾ ಮಾತಾಡಿ ಬೈಸ್ಕೊಂಡಿದ್ದ? ನಾನು ಆಲ್ವೇಸ್ ಬೈಸ್ಕೊತಾ ಇರ್ತೀನಿ. ನಾನು ಕೆಳಗಡೆ ಇದೆ ದೀಪಾ ಸೈಲೆನ್ಸ್ ಅಂತ ಅಂತಿರ್ತಾರೆ. ಯಾಕಂದ್ರೆ ನಾನು ರೂಮಲ್ಲಿ ಕೂತ್ಕೊಂಡು ಮಾತಾಡ್ತಿರ್ತೀನಿ. ಅದು ಬೇರೆ ನನ್ನ ಫುಲ್ ಟೀಮ್ ವೆರಿ ಕ್ಲೋಸ್ ಟು ಮೀ. ನಾನು ಫುಲ್ ಒಂದು ಫ್ಯಾಮಿಲಿ ಥರ ನಾವೆಲ್ಲರೂ. ಸೊ ಎಲ್ಲರೂ ಕೂತ್ಕೊಂಡು ಮಾತಾಡ್ತಿರ್ತೀವಿ, ಜಗಳಾಡ್ತಿರ್ತೀವಿ, ಸುಮ್ಮನೆ ರೀಲ್ಸ್ ಮಾಡ್ತಿರ್ತೀವಿ. ಕೆಳಗಡೆಯಿಂದ ಸೈಲೆನ್ಸ್ ಅಮ್ಮ, ಎಷ್ಟು ಮಾತಾಡ್ತೀಯ, ಸ್ವಲ್ಪ ಹೊತ್ತು ಸುಮ್ಮನೆ ಇರು ಅಂತ ಹೇಳ್ತಿದ್ರು. ಸೊ ಎಸ್, ಸಿಕ್ಕಾಪಟ್ಟೆ ಬೈಸ್ಕೊಂಡಿದ್ದೀನಿ. ಎಸ್, ಒಂದು ಕಡೆ ಬ್ರಹ್ಮಗಂಟುಗೆ ಒಂದು ಅವಕಾಶ ಸಿಕ್ಕಿದೆ ಅನ್ನುವಂಥ ಖುಷಿ ಆದರೆ ಆ ಸೀರಿಯಲ್ ನಡೀತಿರ್ಬೇಕಾದ್ರೇ ದಿಲೀಪ್ ರಾಜ್ ಅವ್ರನ್ನ ಮಿಸ್ ಮಾಡ್ಕೊಂಡಿರೋವಂಥದ್ದು. ಸೊ ಎಷ್ಟೋ ಜನ ನಿಮ್ಮಂಥ ಹೀರೋಯಿನ್ಸ್ಗೆ ಅವಕಾಶ ಕೊಟ್ಟಂತಹ ನಟ, ನಿರ್ದೇಶಕ, ನಿರ್ಮಾಪಕರವರು. ಸೊ ಅವರ ಒಂದು ಅಗಲಿಕೆ ದಿನ ನಾನು ನೋಡಿದೆ. ನಿಮ್ಮ ಇಡೀ ಸೀರಿಯಲ್ ತಂಡ ಅವ್ರನ್ನ ದರ್ಶನವನ್ನು ಮಾಡ್ಕೊಂಡು ಬರ್ತೀರಾ, ತುಂಬ ಅಳ್ಕೊಂಡು ಬರ್ತೀರಾ. ಸೊ ಆ ಮೂಮೆಂಟ್ ಹೆಂಗಿತ್ತು ಅವರಿಲ್ಲ ಅನ್ನುವಂತಹ ಗೊತ್ತಾದಾಗ? ಆ ಮೂಮೆಂಟ್ ತುಂಬಾ ಶಾಕಿಂಗ್ ಆಗಿತ್ತು. ಆ್ಯಕ್ಚುಲಿ ಅವತ್ತಿನ ದಿವಸ ವಿ ವರ್ ಸಪೋಸ್ ಟು ಬಿ ಶೂಟಿಂಗ್. ಸೊ ಅದು ಗೊತ್ತಾದ ತಕ್ಷಣ ತುಂಬ ಹಾರ್ಟ್ ಬ್ರೇಕಿಂಗ್. ನಂಗೆ ದಿಲೀಪ್ ಸರ್ ತುಂಬಾ ಕ್ಲೋಸ್. ಯಾಕಂದರೆ ಆ್ಯಸ್ ಅ ಪರ್ಸನ್ ನಾನು ಅವ್ರ ಜೊತೆ ಜಾಸ್ತಿ ಕಮ್ಯುನಿಕೇಟ್ ಮಾಡಿಲ್ಲ, ಎಕ್ಸೆಪ್ಟ್ ಬಿಗಿನಿಂಗ್ ಆಫ್ ಬ್ರಹ್ಮಗಂಟು. ಬಟ್ ಅವ್ರು ನಂಗೆ ಹೇಳ್ಕೊಟ್ಟಿದ್ದಂಥ ಎಲ್ಲ ಆ್ಯಕ್ಟಿಂಗ್ ಆಗಿರಲಿ, ನನ್ನ ವಾಯ್ಸ್ ಹೆಂಗೆ ಡೆಲಿವರ್ ಮಾಡಬೇಕು, ಸುಮ್ಮನೆ ನಿಂತಿದ್ದಾಗ ಏನು ಮಾಡ್ಬೇಕು ನೀನು ಅಂತ ಎಲ್ಲ ಬಿಟ್ ಬೈ ಬಿಟ್ ಅವ್ರು ನಂಗೆ ಹೇಳ್ಕೊಟ್ಟಿದ್ದಾರೆ. ನನಗೆ
ಬಿಗಿನಿಂಗ್ ಆಫ್ ಬ್ರಹ್ಮಗಂಟ ಐ ಸ್ವೇರ್ ದೀಪ ಅನ್ನೋ ಕ್ಯಾರೆಕ್ಟರ್ ಇವತ್ತು ಇಷ್ಟು ಹೆಸರು ಪಡ್ಕೊಂಡಿದೆ ಅಂದರೆ ಅದಕ್ಕೆ ಮೇನ್ ರೀಸನ್ ಇಸ್ ದಿಲೀಪ್ ಸರ್. ಯಾಕಂದರೆ ಅವರು ಆ ಕ್ಯಾರೆಕ್ಟರ್ನ ನನ್ನನ್ನು ಇನ್ಬಿಲ್ಟ್ ಮಾಡಿಬಿಟ್ಟು ಇಂಜೆಕ್ಟ್ ಮಾಡಿ ಕೊಟ್ಟಿದ್ದಾರೆ. ಯಾಕಂದರೆ ಬಿಗಿನಿಂಗ್ ಫುಲ್ ಎಪಿಸೋಡ್ಸಲ್ಲಿ ನಂಗೆ ಅಷ್ಟು ಡೈಲಾಗ್ ಸ್ಪಷ್ಟತೆ ಇರಲಿಲ್ಲ. ಅದೆಲ್ಲ ನನಗೆ ವರ್ಡ್ ಬೈ ವರ್ಡ್ ಪೇಷನ್ಸ್ ಇಟ್ಕೊಂಡು ಹೇಳ್ಕೊಟ್ಟಿದ್ದಾರೆ. ಸೊ ವಿಲ್ ಆಲ್ವೇಸ್ ಮಿಸ್ ಯು ದಿಲೀಪ್ ಸರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಫಾರ್ ಎವರ್ ಐ ವುಡ್ ಡೆಡಿಕೇಟ್ ಆ್ಯಂಡ್ ಒಂಥರ ನನ್ನ ಕರಿಯರ್ ವಿಲ್ ಆಲ್ವೇಸ್ ಬಿ ಅಂಡರ್ ಹಿಸ್ ನೇಮ್ ಆಸ್ ವೆಲ್ ಅಂತ. ಸಿನಿಮಾ ರಂಗಕ್ಕೆ ಬರೋದಕ್ಕೆ ಸ್ಫೂರ್ತಿ ಯಾರು ನಿಮಗೆ? ನಮ್ಮಮ್ಮ. ಅಮ್ಮ. ನಮ್ಮಮ್ಮ. ಸೊ ನಾನು ಈ ಇಂಡಸ್ಟ್ರಿ ನೋಡಿದ್ದೇ ನಮ್ಮಮ್ಮನಿಂದ. ಸೊ ಅವ್ರ ಶೂಟಿಂಗಿಗೆ ಹೋಗಾಗ ಇಸ್ ವೆನ್ ಐ ಸ್ಟಾರ್ಟೆಡ್ ನಾನು ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ, ನಾನು ಹಿಂಗಿದ್ರೆ ನಾನು ಕ್ಯಾಮ್ರಾ ಮುಂದೆ ಚೆನ್ನಾಗಿ ಕಾಣಿಸ್ತೀನಲ್ವಾ ಅನ್ನೋದು ಅವ್ರ ಜೊತೆ ಶೂಟಿಂಗಿಗೆ ಹೋಗಾಗನೇ ಶುರು ಆಗಿದ್ದು. ಅದಾದಮೇಲೆ ಐ ಯೂಸ್ ಟು ವಾಚ್. ನಾನು ಹೋಗ್ಬಿಟ್ಟು ಹೀರೋ ಹೀರೋಯಿನ್ದು ಅವ್ರದ್ದೆಲ್ಲರದ್ದು ಸೀನ್ ನಡೀತಿರಾಗ ನಾನು ಹೋಗ್ಬಿಟ್ಟು ಡೈರೆಕ್ಟರ್ ಪಕ್ಕ ವಿನೋದ್ ದಂಡಾಳೆ ಸರ್ ಪಕ್ಕ ಕೂತ್ಕೋತಿದ್ದೆ. ಸೊ ಅವ್ರು ಯಾವಾಗಲೂ ನನಗೆ ಹೀರೋಯಿನ್ ಬಾರೆ ಇಲ್ಲಿ ಕೂತ್ಕೊ ನನ್ನ ಪಕ್ಕ ನೋಡು ಏನು ಮಾಡ್ತಿದ್ಯಾ ಅಂತಿದ್ರು. ಸೊ ಅವರೇ ನನ್ನ ಫಸ್ಟ್ ಪ್ರಾಜೆಕ್ಟು ನಂಗೆ ಕೊಟ್ಟಿರೋದು. ನನ್ಗೆ ಆಡಿಷನ್ ಮಾಡಿಬಿಟ್ಟು ವಿನೋದ್ ದಂಡಾಳೆ ಸರು ಬಾ ನಿನ್ಗಾಗತ್ತೆ ಮಾಡು, ಈ ಡೈಲಾಗ್ ಹೇಳು, ಇದು ಮಾಡು, ನೀನು ಸಕ್ಕತ್ತಾಗಿ ಮಾಡ್ತೀಯ ಅಂತ ನಂಗೆ ಗೊತ್ತು ಅಂತ. ಅವರು ಯಾವಾಗಲೂ ನನ್ನನ್ನು ಹೀರೋಯಿನ್ ಅಂತಲೇ ಕರಿತಿದ್ದಿದ್ದು, ಯಾವತ್ತೂ ನನ್ನನ್ನು ಹೆಸರು ಹಿಟ್ ಕರ್ದೇ ಇಲ್ಲ. ಸೊ ಐ ಥಿಂಕ್ ಮೈ ಮಾಮ್ ಆ್ಯಂಡ್ ವಿನೋದ್ ಸರ್ ಇಸ್ ದಿ ಒನ್ ಹೂ ಪುಷ್ಡ್ ಮೀ ಇನ್ ಟು ದಿ ಇಂಡಸ್ಟ್ರಿ. ಸೊ ಅವತ್ತಿಂದ ನಟಿ ಆಗಬೇಕು ಅನ್ನೋವಂಥದ್ದು ತಲೆ ನಂಗೆ ಕೂತ್ಕೊಂಡ್ಬಿಟ್ಟು. ಹೌದು, ಅವತ್ತಿಂದ ಇವತ್ತಿನವರೆಗೂ ಆ ಥಾಟ್ ಚೇಂಜೇ ಆಗಿಲ್ಲ. ಎಸ್, ಈಗ ಆ್ಯಕ್ಟ್ರೆಸ್ ಆದಮೇಲೆ ಬೆಳ್ಳಿ ಪರದೆಯಲ್ಲಿ ಫುಲ್ ಫ್ಲೆಡ್ಜ್ ಹೀರೋಯಿನ್ ಆದಮೇಲೆ ಸೊ ಯಾವ್ಯಾವ ನಟರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅನ್ನೋಂಥ ಆಸೆ ಇದೆ? ಆನೆಸ್ಟ್ಲಿ ಎಲ್ಲರ ಜೊತೆ ಮಾಡಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಎಲ್ರಿಗೂ. ಬಟ್ ಮೇನ್ಲಿ ಐ ಥಿಂಕ್ ಯಶ್ ಸರ್, ಗಣೇಶ್ ಸರ್ ತುಂಬಾನೇ ಇಷ್ಟ ನನಗೆ, ಸುದೀಪ್ ಸರ್. ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕು ಅಂತ ತುಂಬಾ ಆಸೆ ಇದೆ. ಎಸ್, ಈಗ ಯಶ್ ಸರ್ ಓಕೆ, ಗಣೇಶ್ ಅವರು ಓಕೆ, ಅದಾದ್ಮೇಲೆ ಸುದೀಪ್ ಸರ್ ಓಕೆ, ಮತ್ತೆ ಬೇರೆ ಎಲ್ಲರೂ. ಬಟ್ ದೀಸ್ ಆರ್ ದಿ ಮೇನ್ ತ್ರೀ ಹೀರೋಸ್. ಈ ಮೂರು ಜನರಲ್ಲಿ ಯಶರ ಒಟ್ಟಿಗೆ ಯಾವ ಕ್ಯಾರೆಕ್ಟರ್ನ ಮಾಡಕ್ಕೆ ಇಷ್ಟಪಡ್ತಾರೆ? ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರಿ ಅಲ್ಲಿ ರಾಧಿಕಾ ಪಂಡಿತ್ ಕ್ಯಾರೆಕ್ಟರ್ ಇತ್ತಲ್ವಾ, ಅದು ನನಗೆ ತುಂಬ ಇಷ್ಟ. ಸೊ ಪ್ರಾಬಬ್ಲಿ ಅದು. ಎಷ್ಟು ಸಲ ನೋಡಿದ್ರ ಈ ಸಿನಿಮಾನ? ತುಂಬ ಸಲ ನೋಡಿದ್ದೀನಿ ಬಟ್ ಲೈಕ್ ತುಂಬ ಚಿಕ್ಕವಳಿದ್ದಾಗ ನೋಡಿದ್ದೆ. ಬಟ್ ಐ ಥಿಂಕ್ ದಟ್ಸ್ ಒನ್ ಮೂವಿ ನನ್ಗೆ ಯಾವಾಗಲೂ ನನ್ನ ತಲೆಯಲ್ಲಿ ಇದ್ದಿದ್ದು. ಸೊ ಐ ಥಿಂಕ್ ಎಸ್, ಯಾವ್ದಾದ್ರು ಒಂದು ಡೈಲಾಗ್ ನೆನಪಿದ್ರೆ ಹೇಳೋದಾ? ಡೈಲಾಗ್ ನೆನಪಿಲ್ಲ, ಸಾರಿ. ನಿಜ ತಲೆಗೆ ಬರಲ್ಲ. ಯಾಕಂದ್ರೆ ಈಗ ಎಷ್ಟೋ ಸಿನಿಮಾಗಳಿದೆ, ಅವ್ರದೇ ಕಾಂಬಿನೇಷನ್ ಬಂದಿರೋ ಡ್ರಾಮಾ ಇದೆ, ಮುಗ್ಗಿನ ಮನಸ್ಸು ಕೂಡ ಇದೆ. ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಾಚಾರಿನೇ ಯಾಕೆ ಬೇಕು ಇವರಿಬ್ಬರ ಪೇರಲ್ಲಿ? ತುಂಬಾ ಕ್ಯೂಟ್ ಅನ್ಸ್ತು. ಲೈಕ್ ಅದು ಒಂಥರ ಇಬ್ರು ಜಗಳಾಡ್ತಾ ಇರ್ತಾರೆ, ಆಮೇಲೆ ಸಡನ್ ಆಗಿ ಲವ್ ಆಗುತ್ತೆ, ಎಲ್ಲ ಒಂಥರ ಮಿಕ್ಸ್ ತರ ಇತ್ತು. ಸೊ ಐ ರಿಯಲಿ ಲೈಕ್ ದಟ್ ಮೂವಿ. ತುಂಬಾ ಕ್ಯೂಟ್ ಟು ವಾಚ್, ಕ್ಯೂಟ್ ಮೂವಿ ಅನ್ನೋ ತರ ಇತ್ತು. ಸೊ ಐ ಎಸ್, ಯಶರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡಬೇಕು ಅನ್ನೋಂಥ ಆಸೆ ಇದೆ. ಸೊ ಅವರು ಕೂಡ ಅವ್ರ ಜರ್ನಿ ಕೂಡ ನೀವು ತಿಳ್ಕೊಂಡಿರ್ತೀರ, ಬಿಕಾಸ್ ಯಾಕೆಂತಂದರೆ ನೀವು ಚಿಕ್ಕವರಿದ್ದಾಗಿಂದನೂ ಕೂಡ ನೋಡ್ತಿರೋದ್ರಿಂದ. ಸೊ ಅವರ ಬೆಳವಣಿಗೆ ಬಗ್ಗೆ, ಅವರ ಸಕ್ಸಸ್ ಬಗ್ಗೆ ಏನು ಹೇಳ್ತೀರಾ? ಇವತ್ತು ಅಂತಾರಾಷ್ಟ್ರೀಯ ಮಟ್ಟ ಅಲ್ಲ, ತುಂಬಾನೇ ವರ್ಲ್ಡ್ ವೈಡ್ ಫೇಮಸ್ ಆಗಿದ್ದಾರೆ. ತುಂಬಾ ಅಮೇಝಿಂಗ್ ಅನ್ಸುತ್ತೆ. ಆಕ್ಚುಲಿ ಅವ್ರ ಜರ್ನಿನ ನಾವು ವಿ ಕ್ಯಾನ್ ಟೇಕ್ ಇಟ್ ಆಸ್ ಅ ಎಕ್ಸಾಂಪಲ್. ನಾವು ಅಷ್ಟು ಅವ್ರ ಥರ ಬೆಳೆಯೋಕ್ಕೆ ನಾವು ಅದೇ ಥರ ಕಷ್ಟಪಡಬೇಕು ಅನ್ನೋ ಎಕ್ಸಾಂಪಲ್ ಆಗಿ ತೊಗೊಂಡ್ಬಿಟ್ಟು ಐ ಟೇಕ್ ಇಟ್ ಹೀಸ್ ಲೈಕ್ ಮೈ ಇನ್ಸ್ಪಿರೇಷನ್ ಅನ್ನೋ ಥರನೇ ತೊಗೋಬೋದು ಅಂತ ನಾನು ಹೇಳ್ತೀನಿ. ಎಸ್, ಈಗ ಗಣೇಶರೊಟ್ಟಿಗೆ ಯಾವ ಪಾತ್ರವನ್ನು ಮಾಡೋದಕ್ಕೆ ಇಷ್ಟಪಡ್ತಾರೆ? ಗಣೇಶರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡೋಕ್ಕೆ ಖುಷಿ ಅನ್ನೋ ಥರ ಇದ್ದೀನಿ. ಸುದೀಪ್ ಸರ್ ಜೊತೆ ಸೇಮ್, ಐ ಜಸ್ಟ್ ವಾಂಟ್ ಟು ಶೇರ್ ಅ ಸ್ಕ್ರೀನ್. ಪ್ರಾಬಬ್ಲಿ ಪ್ರೀವಿಯಸ್ ಪಾತ್ರಗಳೆಲ್ಲ ಅವ್ರು ಯಾರು ಮಾಡಿದಾರೋ ಅವ್ರು ಸಖತ್ತಾಗಿ ಮಾಡಿದ್ದಾರೆ. ಸೊ ಐ ವುಡ್ ವಾಂಟ್ ಟು ಡೂ ಸಮಥಿಂಗ್ ನ್ಯೂ ವಿತ್ ಆಲ್ ಆಫ್ ದೆಮ್. ಇವನ್ ಯಶ್ ಸರ್, ಇವನ್ ಗಣೇಶ್ ಸರ್, ಇವನ್ ಸುದೀಪ್ ಸರ್, ಅವ್ರ ಜೊತೆ ಏನಾದರೂ ಹೊಸದಾಗಿ ಮಾಡಬೇಕು ಅಂತ ತುಂಬಾನೇ ಆಸೆ ಇದೆ. ಸೊ ಎಸ್, ಈ ಮೂವರು ನಟರಲ್ಲಿ ಯಾರ ಜೊತೆ ಆದ್ರೂ ತಂಗಿ ಕ್ಯಾರೆಕ್ಟರ್ ಮಾಡಬೇಕು ಅನ್ನೋದಾದ್ರೆ ಐ ಡೋಂಟ್ ಮೈಂಡ್. ನಂಗೆ ಸ್ಕ್ರೀನ್ ಶೇರ್ ಮಾಡಬೇಕು, ಬಟ್ ಅಷ್ಟು ಇಷ್ಟಪಡಲ್ಲ. ಬಟ್ ಇಟ್ಸ್ ಫೈನ್. ಓಕೆ, ಈಗ 3 ಜನ ಇದ್ದಾರೆ. 3 ಜನದಲ್ಲಿ ನನಗೆ ತಂಗಿ ಅಂತಂದ್ರೆ ಯಾರ ಹೆಸರು ಹೇಳ್ತೀರಾ? ಗಣೇಶ್ ಸರ್. ನಾನು ಅನ್ಕೊಂಡೆ, ಯಾಕಂದ್ರೆ ಇವ್ರು ಅವಾಗ್ಲೇ ಮಾತಾಡಕ್ ಶುರು ಮಾಡಿದ್ಮೇಲೆ ಗೊತ್ತಾಯ್ತು ನನಗೆ ಗಣೇಶ್ ಅವರೊಟ್ಟಿಗೆನೆ ಅಂತ ಹೇಳ್ಬಿಟ್ಟು. ಇನ್ನ ಹೀರೋಯಿನ್ ಆಗಿ
ಯಶ್ ಎಸ್ ಸರ್, ಸೂಪರ್. ಸುದೀಪ್ ಅವರೊಟ್ಟಿಗೆ ಸುದೀಪ್ ಸರ್ ಒಟ್ಟಿಗೆ ಯಾವ ಕ್ಯಾರೆಕ್ಟರ್ ಯಾವ ಕ್ಯಾರೆಕ್ಟರ್ ಆದ್ರೂ ಮಾಡ್ತೀರಾ? ಎಸ್, ಒಳ್ಳೇದಾಗ್ಲಿ. ಆ ಆಪರ್ಚುನಿಟಿ ಆದಷ್ಟು ಬೇಗ ಬರಲಿ. ಥ್ಯಾಂಕ್ಸ್. ಸೊ ಹೀರೋಯಿನ್ಸ್ ಅಲ್ಲಿ ನಿಮ್ಗೆ ಯಾರು ತುಂಬಾ ಇಷ್ಟ? ಹೀರೋಯಿನ್ಸ್ ಅಲ್ಲಿ ರಚಿತಾ ರಾಮ್. ರಚಿತಾ ರಾಮ್ ಓನ್ಲಿ ಬಿಕಾಸ್ ಅವ್ರ ಆ್ಯಕ್ಟಿಂಗ್ ಅಫ್ಕೋರ್ಸ್ ನಂಗೆ ತುಂಬಾನೇ ಇಷ್ಟ, ಬಟ್ ಆಲ್ಸೋ ಐ ಫೈಂಡ್ ಹರ್ ರಿಯಲಿ ಸಿಮಿಲರ್. ಯಾಕಂದ್ರೆ ನಮ್ಮಿಬ್ರಿಗೂ ಸೇಮ್ ಸೈಡ್ ಡಿಂಪಲ್ ಬರುತ್ತೆ. ಸೊ ಆ ಸಿಮಿಲಾರಿಟಿಯಿಂದ ನಂಗೆ ಚಿಕ್ಕ ವಯಸ್ಸಿಂದ ಎಲ್ಲರೂ ಹಂಗೆ ಕರೀತಿದ್ರು. ಆಮೇಲೆ ಅವ್ರ ಮೂವೀಸಲ್ಲೇ ನಾನು ನನ್ನ ಫಸ್ಟ್ ಚೈಲ್ಡ್ಹುಡ್ ಹೀರೋಯಿನ್ ಚೈಲ್ಡ್ಹುಡ್ ಆಗಿ ನಾನು ರಚಿತಾ ರಾಮ್ ಚೈಲ್ಡ್ಹುಡ್ ಮಾಡಿದ್ದೆ. ಸೊ ಅದು ನಂಗೆ ತುಂಬಾನೇ ಖುಷಿ ಕೊಡುತ್ತೆ. ಯಾವ ಸಿನಿಮಾ ಅದು? ಭರ್ಜರಿಯಲ್ಲಿ ರಚಿತಾ ರಾಮ್ ಅವ್ರ ಚೈಲ್ಡ್ಹುಡ್ ಅಲ್ಲಿ ನಾನು ಮಾಡಿದ್ದೆ. ಇಷ್ಟು ಬೇಗ ದೊಡ್ಡವರಾಗ್ಬಿಟ್ರ? 30 ವರ್ಷ ಆಯ್ತು ಅದು ಮಾಡಿ. ಸೊ ಹಂಗೆ. ಎಸ್, ಈಗ ನಮ್ಮ ಒಂದು ಇಂಡಸ್ಟ್ರಿಯಲ್ಲೇನೆ ಸಾಕಷ್ಟು ಆಕ್ಟ್ ಮಾಡಿರುವಂಥ ಕಲಾವಿದರು ಬೇರೆ ಭಾಷೆಗಳಿಗೂ ಕೂಡ ಹೋಗಿರುವಂಥದ್ದಿದೆ. ಈಗ ನೀವು ತಮಿಳು ಸೀರಿಯಲ್ ಅಲ್ಲೂ ಕೂಡ ಕಾಣಿಸ್ಕೊಂಡ್ರಿ. ಈಗ ಕನ್ನಡದಲ್ಲಿ ಮಾಡಿರೋದ್ರಿಂದ ಸಾಕಷ್ಟು ಜನ ಕನ್ನಡದ ನಟರು ತೆಲುಗುವಲ್ಲಿ ಕೂಡ ಕಮಾಲ್ ಮಾಡ್ತಾರೆ. ಕನ್ನಡದವರು ಫುಲ್ ಅವರ್ಸ್ಕೊಂಡ್ಬಿಟ್ಟಿದೆ ತೆಲುಗುವಲ್ಲಿ ಅಂತ. ಬಿಕಾಸ್ ಯಾಕಂತಂದ್ರೆ ಅವರ ಡೆಡಿಕೇಶನ್ ಆಗಿರ್ಬೋದು, ಅವರ ವರ್ಕ್ ಆಗಿರ್ಬೋದು, ಅಲ್ಲಿ ಅವ್ರಿಗೂ ಕೂಡ ಇಷ್ಟ ಆಗಿ ಇಂಥ ಆಕ್ಟರ್ಸ್ ಬೇಕು ಅಂತ ಹೇಳ್ಬಿಡ್ತಾರೆ. ನಿಮ್ಗೆ ಅವಕಾಶ ಬಂದ್ರೆ ಬೇರೆ ಭಾಷೆಗಳಿಗೆ ಹೋಗೋದಿಕ್ಕೆ ಮಾಡ್ತೀರಾ? ಹೆಂಗೆ, ಏನು ಎತ್ತ ಅಂತ? ಖಂಡಿತ ಮಾಡ್ತೀನಿ. ನನಗೆ ಅದೇ ಸ್ಟೋರಿ ಚೆನ್ನಾಗಿದ್ರೆ, ಅದ್ರ ಪಾತ್ರ ಚೆನ್ನಾಗಿದ್ರೆ ನಾನು ಖುಷಿಯಾಗಿ ಮಾಡ್ತೀನಿ. ಐ ಡೋಂಟ್ ಮೈಂಡ್ ಬೇರೆ ಭಾಷೆಗೆ ಹೋಗ್ಬಿಟ್ಟು ಮಾಡೋದು. ಎಸ್, ಲೈಫಲ್ಲಿ ಯಾವ್ದಾದ್ರು ಸ್ಟ್ರಗಲಿಂಗ್ ಅನ್ನುವಂಥದ್ದು ಏನಾದ್ರು? ನನಗನ್ಸಿರೋ ಪ್ರಕಾರ ನಿಮ್ಗೆ ಸ್ಟ್ರಗಲಿಂಗ್ ಇಲ್ಲ ಅಂತ ಅನ್ಕೊಂತೀನಿ. ಬಟ್ ಏನಾದ್ರೂ ಒಂದು ಮೂಮೆಂಟ್ ಯಾವ್ದಕ್ಕಾದ್ರೂ ತುಂಬಾ ಕಷ್ಟಪಟ್ಟಿದ್ದೀನಿ ಈ ಒಂದು ವಿಚಾರಕ್ಕೆ ಅನ್ನೋದಾದ್ರೆ? ಸ್ಟ್ರಗಲ್ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ನಾನು ಇದನ್ನ ಸ್ಟ್ರಗಲ್ ಅಂತ ಲೇಬಲ್ ಮಾಡಿದ್ರೆ ಸರಿ ಹೋಗಲ್ಲ. ಬಟ್ ನನ್ನ ಜರ್ನಿಯಲ್ಲಿ ನನಗೆ ಕಷ್ಟ ಅಂತ ಅನಿಸಿದ್ದು ಐ ಥಿಂಕ್ ಚಿಕ್ಕ ವಯಸ್ಸಲ್ಲಿ ಈ ಇಂಡಸ್ಟ್ರಿ ಹೆಂಗಿದೆ, ಹೆಂಗ್ ನಡೀತಿದೆ ಅನ್ನೋ ಅಷ್ಟು ನಾಲೆಜ್ ಇರಲ್ಲ. ಸೊ ನಾನು ಸ್ಕೂಲನ್ನ ಮ್ಯಾನೇಜ್ ಮಾಡಿ ಮತ್ತೆ ಶೂಟಿಂಗಿಗೆ ಹೋಗಿ ನನ್ನ ಕಂಪ್ಲೀಟ್ ವೀಕೆಂಡ್ಸ್ ಐ ಯೂಸ್ ಟು ಶೂಟ್. ಫ್ರೈಡೇ, ಸ್ಯಾಟರ್ಡೆ, ಸಂಡೇ ಎವ್ರಿ ವೀಕ್ ಶೂಟಿಂಗ್ ಮಾಡ್ತಿದ್ದೆ. ಆಮೇಲೆ ರೆಸ್ಟ್ ಆಫ್ ದಿ ಡೇ ಸ್ಕೂಲ್ಗೆ ಹೋಗ್ತಿದ್ದೆ. ಅದಾದಮೇಲೆ ಸ್ವಲ್ಪ ದಿವಸ ಸ್ಕೂಲು ಮಿಸ್ ಆಗ್ತಿತ್ತು, ಇದು ಅದು. ಅದಾದಮೇಲೆ ಆ ನೋಟ್ಸನ್ನು ಕಂಪ್ಲೀಟ್ ಮಾಡೋದು. ಆಮೇಲೆ ಬಟ್ ಫ್ಯೂ ಟೀಚರ್ಸ್ ಏನು ಅಂದರೆ ಈ ಕರಿಯರ್ ಲೈನ್ ಅವ್ರಿಗೆ ಅರ್ಥ ಆಗಲ್ಲ. ಅವ್ರನ್ನ ಬ್ಲೇಮ್ ಮಾಡೋಕ್ಕಾಗಲ್ಲ, ಬಟ್ ಅವ್ರಿಗೆ ಈ ಆರ್ಟ್ ಕರಿಯರ್ ಲೈನ್ ಅರ್ಥನೇ ಆಗಲ್ಲ. ಸೊ ಅವ್ರು ಹೇಳ್ತಾರೆ, ಅಲ್ಗೋಗಿ ಏನು ಮಾಡ್ತೀಯ ನೀನು, ಓದೋ ಕಡೆ ಗಮನ ಕೊಡೋ, ನೀನು ಇದಂತಾನೆ ಮಾಡ್ಬೇಕು, ನಿನ್ನ ಫ್ಯೂಚರ್ ಎಲ್ಲ ಅದೇನಿದೆ ಫ್ಯೂಚರ್. ಬಟ್ ಅವ್ರಿಗೆ ಹೆಂಗೆ ಎಕ್ಸ್ಪ್ಲೇನ್ ಮಾಡಲಿ ನಾನು ದಟ್ ಇದೇ ನನ್ನ ಫ್ಯೂಚರು, ನಾನು ಇದ್ರ ಬಗ್ಗೆ ಇವಾಗ ಗಮನ ಕೊಡಲಿಲ್ಲ ಅಂದರೆ ನನ್ನ ಫ್ಯೂಚರಿಗೆ ಕಷ್ಟ ಆಗುತ್ತೆ, ಇದೇ ನನ್ನ ಫ್ಯೂಚರು. ಸೊ ಐ ಥಿಂಕ್ ಅಟ್ ದಟ್ ಪಾಯಿಂಟ್ ನಾನು ತುಂಬ ಮೆಂಟಲಿ ಒಂದು ಸ್ವಲ್ಪ ಡಿಸ್ಟರ್ಬ್ ಆಗ್ತಿದ್ದೆ. ಯಾಕಂದರೆ ನನಗೆ ಅದು ಮಾತಾಡೋಕ್ಕೆ ಬರ್ತಿರ್ಲಿಲ್ಲ, ಅವ್ರಿಗೆ ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಬರ್ತಿರ್ಲಿಲ್ಲ. ಸೊ ಐ ಥಿಂಕ್ ದ್ಯಾಟ್ಸ್ ಒನ್ ಥಿಂಗ್ ಒಂದು ಸ್ವಲ್ಪ ಕಷ್ಟಪಟ್ಟಿದ್ದೆ. ಅದರ್ ದೆನ್ ದ್ಯಾಟ್ ಪ್ರಿಟಿ ಸಪೋರ್ಟಿವ್ ಫ್ಯಾಮಿಲಿ ಎಲ್ಲರೂ ಸಿಕ್ಕಿದ್ರು. ಸೊ ಇಟ್ಸ್ ಫೈನ್. ಎಸ್, ಶೂಟಿಂಗ್ ಸೆಟ್ಟಲ್ಲಿ ಯಾವತ್ತಾದ್ರೂ ಅವಮಾನ ಅನ್ನುವಂಥ ಅಥವಾ ಬೈಸ್ಕೊಂಡಿದ್ದು, ಈ ಆಗ್ಲೇ ಹೇಳಿದ್ರಿ ತುಂಬಾ ಮಾತಾಡ್ತೀನಿ, ಅದು ಬಿಟ್ಟು ತುಂಬಾ ಸೀರಿಯಸ್ ಆಗಿ ಯಾವತ್ತಾದ್ರೂ ಬೈಸ್ಕೊಂಡಿದ್ದು ಅನುಭವ ಏನಾದರೂ ಇದೆಯಾ ಅಂತ? ಅವಮಾನ ಅನ್ನುವಂಥದ್ದು, ಬೇಜಾರಾಗಿರೋ ಮೂಮೆಂಟ್ ಅಂತದ್ದು ಏನೂ ಇಲ್ಲ. ಅಷ್ಟು ಸೀರಿಯಸ್ ಆಗಿ ಏನೂ ಆಗಿಲ್ಲ ಸೆಟ್ಸ್ ಅಲ್ಲಿ. ಸೊ ನೋ, ಇಟ್ಸ್ ಆಲ್ ಫನ್. ಬೈಸ್ಕೋತೀವಿ ಅಂದ್ರೆ ಸಡನ್ ಆಗಿ ಒಂದ್ ಸ್ವಲ್ಪ ಏನೋ ತುಂಬಾ ಸೈಕಲ್ ಹೊಡೆದ್ಬಿಟ್ವಿ ಅಂದ್ರೆ ಸಹಜ ಬೈಸ್ಕೊಳ್ಳೋದು. ಒಂದ್ ಸ್ವಲ್ಪ ಬೈಸ್ಕೊಂಡು ಆಮೇಲೆ ಅದೇ ಡೈರೆಕ್ಟರ್ ಜೊತೆ ನಾವು ಊಟಕ್ಕೆ ಕೂತಿರ್ತೀವಿ, ಆರಾಮಾಗಿ ಮಾತಾಡ್ಕೊಂಡು ಕೂತಿರ್ತೀವಿ. ಸೊ ಆತರ ಅವಮಾನ ಆಗೋ ಅಂಥದ್ದು ಏನು ನಡ್ತೀವಿ, ಆ ಥರ ಏನು ನಡ್ತೀವಿ. ಎಸ್, ಈಗ ಸೋಷಿಯಲ್ ಮೀಡಿಯಾ ಇಂದ ಸೊ ನಿಮ್ಗೆ ಏನೆಲ್ಲ ಬೆನಿಫಿಟ್ಸ್ ಅಂತ ಅನ್ಸುತ್ತೆ ಅಥವಾ ಡಿಸ್ಅಡ್ವಾಂಟೇಜಸ್ ಏನೆಲ್ಲ ಅಂತ ಅನ್ಸುತ್ತೆ? ಸೋಷಿಯಲ್ ಮೀಡಿಯಾಯಿಂದ ಐ ಫೀಲ್ ನಾವು ನಮ್ಮ ಫ್ಯಾನ್ಸ್ ಜೊತೆ ತುಂಬ ಕನೆಕ್ಟೆಡ್ ಆಗಿರ್ಬೋದು. ಲೈಕ್ ಫಾರ್ ಎಕ್ಸಾಂಪಲ್ ನಾನಂತೂ ಕಾನ್ಸ್ಟೆಂಟ್ ಆಗಿ ಐ ಕೀಪ್ ಪೋಸ್ಟಿಂಗ್, ನನ್ನ ಸ್ಟೋರೀಸ್ ನಡೀತಿರುತ್ತೆ. ಆ್ಯಂಡ್ ಐ ಫೀಲ್ ಲೈಕ್ ಅವ್ರಿಗೆ ಏನು ಬೇಕೋ ನನಗೆ ಗೊತ್ತಾಗುತ್ತೆ, ವೆರಿ ಈಸಿ. ಆ್ಯಂಡ್ ಆಮೇಲೆ ನಂಗಂತೂ ನನ್ನ ರಿಕ್ವೆಸ್ಟ್ಸ್ ನೋಡ್ಮೇಲೆ ಬ್ರಹ್ಮಗಂಟು ಮುಗ್ದಾಗ ನಂಗೆ ಬಂದಿದ್ದ ಮೆಸೇಜಸ್, DMs ತುಂಬ ಖುಷಿ ಕೊಡ್ತು ನನಗೆ. ಯಾಕಂದರೆ ಎಲ್ಲರೂ ನಮ್ಮನ್ನ ಎಷ್ಟು ಪ್ರೀತಿಸ್ತಿದ್ದಾರೆ, ನಮ್ಮ ಸೀರಿಯಲ್ಗೆ ಎಷ್ಟು ಪ್ರೀತಿ ಕೊಡ್ತಿದ್ದಾರೆ ಅಂತ ಆ DMs ಇಂದಾನೆ ಗೊತ್ತಾಯಿತು. ಸೊ ಐ ಫೀಲ್ ಸೋಷಿಯಲ್ ಮೀಡಿಯಾ ಇಸ್ ಅ ವಂಡರ್ಫುಲ್ ಪ್ಲ್ಯಾಟ್ಫಾರ್ಮ್ ಟು ಸ್ಟೇ ರೆಲೆವೆಂಟ್, ಟು ಸ್ಟೇ ಇನ್ ಟಚ್ ವಿತ್ ಯೋರ್ ಫ್ಯಾನ್ಸ್ ಹೂ ಇಸ್ ಗಿವಿಂಗ್ ಯು ವರ್ಕ್ ಆ್ಯಂಡ್ ಹೂ ಇಸ್ ಗಿವಿಂಗ್ ಯು ಸೋ ಮಚ್ ಲವ್. ಅದಾದಮೇಲೆ ಆಲ್ಸೋ ಟು ಶೋಕೇಸ್ ಯೋರ್ ಟ್ಯಾಲೆಂಟ್ ಆ್ಯಂಡ್ ಗೆಟ್ ನೆಟ್ವರ್ಕ್ ಮಾಡೋಕ್ಕಂತೂ ಸಖತ್ತಾಗಿರೋ ಪ್ಲ್ಯಾಟ್ಫಾರ್ಮ್. ಸೊ ಎಸ್, ಡಿಗ್ಲಮ್ ಲುಕ್ ನೋಡಿ ಯಾರಾದರೂ ಕಮೆಂಟ್ ಮಾಡಿದ್ದುಂಟಾ? ಅಫ್ಕೋರ್ಸ್
ಮುಂಚೆ ಎಲ್ಲ ನಾನು ಹಿಂಗ್ ಕಾಣಿಸ್ತೀನಿ ಅಂತಾನೆ ಅದೇ ನಿಮ್ಗೆ ಹೇಳ್ದಲ್ವಾ, ಯಾರಿಗೂ ಗೊತ್ತೇ ಇರ್ಲಿಲ್ಲ. ದಿಶಾ ರೋಲ್ ಬರೋವರೆಗೂ ನಾನು ಈ ತರ ಇದೀನಿ ಅಂತಾನೆ ಗೊತ್ತಿರ್ಲಿಲ್ಲ. ನಾನ್ ದೀಪಾ ಲುಕ್ಕಲ್ಲಿ ಪೋಸ್ಟ್ ಮಾಡಕ್ ಶುರು ಮಾಡೋವಾಗ ನಂಗೆ ಕಮೆಂಟ್ಸ್ ಬರ್ತಿದ್ರು, ಓ ಮೈ ಗಾಡ್ ಇದು ನೀವೇ ಅಂತ ಗೊತ್ತೇ ಆಗ್ತಿರ್ಲಿಲ್ಲ ಅಂತ ಎಲ್ಲ. ಆಮೇಲೆ ದೀಪಾ ಇದ್ರಲ್ಲೂ ಫಸ್ಟ್ ಕನ್ನಡಕ ತೆಗೀರಿ, ಯಾಕೆ ಅವ್ರು ಅನ್ಕೊಂಡ್ರು ಬರೀ ಕನ್ನಡಕ ಹಾಕಿದ್ದಾರೆ, ಬಾಕಿ ಎಲ್ಲ ಸೇಮೇ ನಾನು ಅಂತ. ಸೊ ಬಂದಿದೆ ಆ ಥರ ಕಮೆಂಟ್ಸ್ ತುಂಬಾ. ಎಸ್, ಈಗ ಎಷ್ಟು ಪ್ರಪೋಸಲ್ಸ್ ಬಂದಿದೆ ದಿಯಾ ಅವ್ರಿಗೆ? ದಿಯಾ ಇಲ್ಲ, ದಿಶಾ ಅನ್ನೋ ಪಾತ್ರಕ್ಕೆ ತುಂಬಾ ಬಂದಿದೆ. ಎವ್ರಿ ಒನ್ ಇಸ್ ಇನ್ ಲೈಕ್ ಲವ್ಸ್ ದೀಪಾ ಅಂಡ್ ದಿಶಾ. ಬಟ್ ದಿಯಾ ಆಗಿ ಜಾಸ್ತಿ ನಾನು ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ, ಕಾಲೇಜ್ಗೂ ಹೋಗಲ್ಲ ಇವಾಗ. ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತಲ್ಲ ಈಗ. ಹಾ, ಸೋಷಿಯಲ್ ಮೀಡಿಯಾ ಆಫ್ ಕೋರ್ಸ್ ದಟ್ ಆಸ್ ಫ್ಯಾನ್ಸ್ ತುಂಬಾ ಬಂದಿದೆ. ತುಂಬಾ ಕ್ಯೂಟ್ ಆಗೂ ಇರುತ್ತೆ. ಒಬ್ರು ಫುಲ್ ಇಷ್ಟು ಉದ್ದ ಒಂದು ಲೆಟರ್ ಮೇಲಲ್ಲಿ ಕಳಿಸಿದ್ರು. ಸೊ ಅದು ತುಂಬಾ. ಯಾವ್ದಾದ್ರು ಒಂದು ಕ್ರೇಜಿಯೆಸ್ಟ್ ಪ್ರಪೋಸಲ್ ನ ಶೇರ್ ಮಾಡೋದಾದ್ರೆ? ಪ್ರಾಬಬ್ಲಿ ದ ಇಮೇಲ್ ಒನ್. ಯೂಶಲ್ ಆಗಿ DM ಅಲ್ಲೇ ಬರುತ್ತೆ, ಬಟ್ ಇಮೇಲ್ ಅಲ್ಲಿ ಫುಲ್ ಚಾಟ್ GBT ತರ ಫುಲ್ ಒಂದು ಉದ್ದಕ್ಕೆ ಒಂದು ಮೆಸೇಜ್ ಓದಿದ್ದೆ. ತುಂಬಾ ಮುಂಚೆ ಬಂದಿತ್ತು. ಇಟ್ ವಾಸ್ ಜಸ್ಟ್ ಲೈಕ್ he was just explaining ನನ್ಗೆ ಏನೇನು ಇಷ್ಟ ಆ್ಯಂಡ್ ಆಲ್ ಆಫ್ ದಟ್. ಬಟ್ ಇಟ್ ವಾಸ್ ರಿಯಲಿ ಸ್ವೀಟ್ ಅಂತ ಅನಿಸ್ತು. ಬಟ್ ಇಮೇಲ್ ಅಲ್ಲಿ ಕಳಿಸೋ ಅಷ್ಟು ಲೈಕ್ ಒಳ್ಳೆ ಒಂದು ಫಾರ್ಮಲ್ ಲೆಟರ್ ತರ ಬಂದಿತ್ತು ನನಗೆ. ಸೊ ಇಟ್ ವಾಸ್ ಸಮಥಿಂಗ್ ನ್ಯೂ. ಅದನ್ನ ಅಮ್ಮನ ಹತ್ರ ಹೇಳಿದ್ರ? ನಾನು ಅಮ್ಮ ಜೊತೆಗೆ ಕೂತ್ಕೊಂಡು ಓದಿದ್ದದನ್ನ. ಹೆಂಗ್ ಎಂಜಾಯ್ ಮಾಡಿದ್ರೆ? ಅಮ್ಮ ಅಯ್ಯೋ ಪಾಪ ನೀನೇನು ನೋಡ್ಬಿಟ್ಟು ಅಯ್ಯೋ ಕ್ಯೂಟ್ ಅಂತ ಅಂದ್ರು. ಸೊ ದಟ್ಸ್ ಇಟ್. ಓಕೆ, ನಿಮ್ಗೆ ಯಾವ ಸೆಲೆಬ್ರಿಟಿ ಅಂದ್ರೆ ಕ್ರಶ್ ಆಗಿದೆ ಸೆಲೆಬ್ರಿಟಿ ಮೇಲೆ? ಯಶ್ ಸರ್. ಯಾಕೋ ಇವತ್ತು ಇವ್ರು ಯಶ್ ಅವ್ರನ್ನ ಬಿಟ್ಬಿಟ್ರೆ ಕರ್ಕೊಂಡು ಹೋಗ್ಬಿಟ್ಟು ಟಾಕ್ಸಿಕ್ ಏನಾದ್ರು ಹೀರೋಯಿನ್ ಆಗಿದ್ರೆ 5 ಜನ ನಾಯಕರಲ್ಲಿ ಯಾರ ಪಾತ್ರವನ್ನ ಮಾಡ್ತಿದ್ರಿ ನೀವು? ನೋಡಿಲ್ಲ ಇನ್ನ ಸಿನಿಮಾ, ಬಟ್ ಟ್ರೇಲರ್ ಅಂತ ನೋಡಿದ್ರೆ. ಟ್ರೇಲರ್ ಇಂದ ಪ್ರಾಬಬ್ಲಿ ನನಗೆ ಕಿಯಾರಾ ಅದ್ವಾನಿ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಯ್ತು. ಸೊ ಹರ್ ಐ ಥಿಂಕ್ ಲಾಟ್ ಆಫ್ ಪರ್ಫಾರ್ಮೆನ್ಸ್ ಬೇಸ್ಡ್ ಇದೆ ಆ ಸ್ಟೋರಿಯಲ್ಲಿ ಅವಳದು. ಸೊ ಐ ಥಿಂಕ್ ಪ್ರಾಬಬ್ಲಿ ಹರ್ ಕ್ಯಾರೆಕ್ಟರ್. ಕಿಯಾರಾ ಅಡ್ವಾಣಿ, ಯಶ್ ಅವರೊಟ್ಟಿಗೆ ಕಿಯಾರಾ ಅಡ್ವಾಣಿಯ ಕಾಣಿಸ್ಕೋಬೇಕಂತೆ. ಹಂಗಾದ್ರೆ ಪ್ರೋಮೋದಲ್ಲಿ ಪಕ್ಕಾ ತಬಾಹಿ ಸಾಂಗ್ ಬಂದೇ ಬರುತ್ತೆ. ಎಸ್, ಈಗ ಟಾಕ್ಸಿಕ್ ಟ್ರೈಲರ್ ಟೀಸರ್ ಎಲ್ಲ ನೋಡಿದ್ರ? ಹೆಂಗ ಅನಿಸ್ತು? ಲೇಡೀಸ್ ಅಂಡ್ ಲೇಡೀಸ್ ತುಂಬಾನೇ ಚೆನ್ನಾಗಿ ಅನಿಸ್ತು. ಎಸ್ಪೆಷಲಿ ಅಫ್ಕೋರ್ಸ್ ಯಶ್ ಸರ್ ಆ್ಯಂಡ್ ಆಲ್ ದಿ ಹೀರೋಯಿನ್ಸ್ ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಬೀಟ್ ರುಕ್ಮಿಣಿ ವಸಂತ್ ಆ್ಯಂಡ್ ಕಿಯಾರಾ ಅದ್ವಾನಿ ಆ್ಯಂಡ್ ಆಲ್ ಆಫ್ ದೆಮ್. ತಾರಾ ಸುತಾರಿಯಾ, ಎವ್ರಿ ಒನ್ ಇಸ್ ಲುಕಿಂಗ್ ಸೋ ಗುಡ್. ನಯನತಾರನು ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಸೊ ಐ ಆಮ್ ಆ್ಯಕ್ಚುಲಿ ವೆರಿ ಎಕ್ಸೈಟೆಡ್ ನೋಡೋಕ್ಕೆ. ನಾನಂತೂ ಕಾಯ್ತಾ ಇದ್ದೀನಿ. ಫಸ್ಟ್ ನೋಡ್ತೀರಾ? ಹೋಪ್ಫುಲಿ ಹೋಗೋಕ್ಕಾಗ್ತಾರೆ. ಟಿಕೆಟ್ ಸಿಕ್ಕಿದ್ರೆ ಡೆಫಿನೆಟ್ ಆಗಿ ಹೋಗ್ತೀನಿ ನಾನು. ಎಸ್, ಇನ್ ಕೇಸ್ ಏನಾದ್ರು ಯಶ್ ಅವ್ರು ಏನಾದ್ರು ನಿಮ್ಗೆ ಅಕಸ್ಮಾತ್ ಆಗಿ ಸಡನ್ ಆಗಿ ಸಿಕ್ಬಿಟ್ರೆ ಏನ್ ಹೇಳ್ತೀರಾ ಅಂತ? ಗೊತ್ತಿಲ್ಲ. ಹಾಯ್ ಸರ್, ನಮ್ ದಿಯಾ ಪಾಲಕಲ್ ಅಂತ ಇಂಟ್ರೊಡ್ಯೂಸ್ ಮಾಡ್ಬಿಟ್ಟು ಐ ಟೆಲ್ ಹಿಮ್, ಸರ್ ನಿಮ್ಮ ಜೊತೆ ಕೆಲಸ ಮಾಡಕ್ ನಂಗೆ ತುಂಬಾ ಇಷ್ಟ, ಪ್ಲೀಸ್ ಏನಾದ್ರು ಆಪರ್ಚುನಿಟೀಸ್ ಇದ್ರೆ ವಿಲ್ ವರ್ಕ್ ಟುಗೆದರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೇಳ್ತೀನಿ. ಪಕ್ಕದಲ್ಲೇ ರಾಧಿಕಾ ಮ್ಯಾಮ್ ಇದ್ರೆ ಹಾಯ್ ಮ್ಯಾಮ್ ಅಂತ ಹೇಳ್ತೀನಿ. ಹಾಯ್ ಮ್ಯಾಮ್, ಹೌ ಆರ್ ಯು ಅಂತ. ಇಬ್ರು ಇಷ್ಟ ಅಲ್ವಾ? ಸೊ ಇಬ್ರು ಇಷ್ಟ. ಎಸ್, ಈಗ ಅಪ್ಪ ಅಮ್ಮನಿಂದ ನೀವು ಕಲ್ತಿದ್ದು ಏನು ಅಂತ? ಬಿಕಾಸ್ ಯಾಕೆಂತಂದ್ರೆ ತಾಯಿಯೇ ಮೊದಲ ಗುರು ಅಂತಾರೆ, ಸೊ ಮನೆಯ ಮೊದಲ ಪಾಠಶಾಲೆ ಅಂತಾರೆ. ಸೊ ಅದರಲ್ಲೂ ಕೂಡ ಎಲ್ಲರೂ ಕೂಡ ಇಂಡಸ್ಟ್ರಿಯಲ್ಲಿ ಇದ್ದಂಥವ್ರೇನೆ. ಸೊ ತಂದೆ ತಾಯಿಯಿಂದ ಏನು ಗೈಡ್ಲೈನ್ಸ್ ಅನ್ನ ತಗೊಂಡು ಕನ್ನಡ ಸ್ಮಾಲ್ ಸ್ಕ್ರೀನ್ಗೆ ಎಂಟ್ರಿ ಕೊಟ್ರಿ? ನಮ್ಮ ಅಪ್ಪ ಅಮ್ಮಂದು ಒಂದೇ ರೂಲ್ ಇತ್ತು, ಸ್ಟೇ ಹಂಬಲ್. ಯಾವತ್ತು ಏನನ್ನು ತಲೆಗೆ ಹಾಕೋಬೇಡ, ಏನನ್ನು ಮನ್ಸಿಗೆ ಹಾಕೋಬೇಡ, ಆರಾಮಾಗಿರೋ. ನಿನ್ಗೆ ಏನು ಇಷ್ಟನೋ ಅದನ್ನ ಮಾಡು, ನಿನ್ಗೆ ಏನು ಇಷ್ಟ ಇಲ್ವೋ ಬಾಯ್ಬಿಟ್ಟು ಹೇಳು, ಮಾಡಲ್ಲ ಅಂತ ನಾವು ನನ್ನ ಪಕ್ಕ ನಿಂತಿರ್ತೀವಿ. ದ ರೀಸನ್ ನಾನು ಇಷ್ಟು ಕಾನ್ಫಿಡೆಂಟ್, ಇಷ್ಟು ಖುಷಿಯಾಗಿ ನಾನು ಕೆಲಸನ ಮಾಡ್ಕೊಂಡು ಹೋಗ್ತಿರೋದಂದ್ರೆ, ಯಾಕಂದರೆ ನಾನು ಏನು ಡಿಸಿಷನ್ ತೊಗೊಂಡ್ರು ನಮ್ಮ ಅಪ್ಪ ಅಮ್ಮ ನನ್ನ ಕೈ ಬಿಡಲ್ಲ, ನನ್ನ ಜೊತೆನೇ ನಿಂತಿರ್ತಾರೆ ಅನ್ನೋ ಗ್ಯಾರಂಟಿ ನನಗಿದೆ. ಸೊ ಐ ಥಿಂಕ್ ದಟ್ಸ್ ಒನ್ ಥಿಂಗ್ ದಟ್ ಐವ್ ಲರ್ನ್ ಫಾರ್ ದೆಮ್, ದಟ್ ಫ್ಯಾಮಿಲಿ ಈಸ್ ಆಲ್ವೇಸ್ ಇಂಪಾರ್ಟೆಂಟ್. ಆ್ಯಂಡ್ ಅವ್ರು ಯಾವತ್ತೂ ನನ್ನ ಕೈ ಬಿಡಲ್ಲ, ನನ್ಗೆ ಯಾವತ್ತೂ ಸಪೋರ್ಟಿವ್ ಆಗಿ ನಿಂತಿರ್ತಾರೆ, ನನ್ನ ಡಿಸಿಷನ್ಸ್ಗೆ ಸಪೋರ್ಟಿವ್ ಆಗಿ ನಿಂತಿರ್ತಾರೆ. ಸೊ ಐ ಥಿಂಕ್ ದಟ್ಸ್ ವಾಟ್ ಫ್ಯಾಮಿಲಿ ವ್ಯಾಲ್ಯೂಸ್ ಅವರಿಂದ ಕಲ್ತಿರೋದು. ದಿಯಾ ಅವ್ರಿಗೆ ಅಡುಗೆ ಮಾಡೋಕೆ ಬರುತ್ತಾ? ಖಂಡಿತ ಬರುತ್ತೆ. ಏನು ಅಡುಗೆ ಮಾಡ್ತೀರಾ? ಎಲ್ಲ ಮಾಡ್ತೀನಿ ನಾನು. ಎನಿ ಇಂಡಿಯನ್, ಇಟಾಲಿಯನ್. ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್? ಬೋತ್. ನಾನ್ ವೆಜ್ ಅಲ್ಲಿ ಯಾವ್ದು ಮಾಡ್ತೀರಾ? ನಾನ್ ವೆಜ್ ಅಲ್ಲಿ ತುಂಬ ಚೆನ್ನಾಗಿ ಬಟರ್ ಚಿಕನ್ ಮಾಡ್ತೀನಿ. ಚಿಕನ್ ಗ್ರೇವಿ, ಕೇರಳ ಸ್ಟೈಲ್ ಚಿಕನ್ ಗ್ರೇವಿ, ಫಿಶ್ ಫ್ರೈ ಮಾಡ್ತೀನಿ. ಆ್ಯಂಡ್ ಆಲ್ಸೋ
ಪ್ರಾನ್ ಫ್ರೈನು ಮಾಡೋದು ಗೊತ್ತು. ಛೇ, ಇಷ್ಟೊಂದು ಚೆನ್ನಾಗಿ ಅಡುಗೆ ಮಾಡ್ತೀರಾ ಅಂತ ಗೊತ್ತಾಗ್ಬಿಟ್ಟಿದೆ. ನಾನು ನಾಳೆ ಶೂಟ್ ಹಾಕ್ಸ್ಕೊಂತಿದ್ದೆ. ಇವತ್ತು ಗುರುವಾರ ಮಿಸ್ ಆಗೋಯ್ತು ನನಗೆ. ಇವತ್ತು ಶುಕ್ರವಾರ ಅಥವಾ ಬುಧವಾರ ಏನಾದರೂ ಆಗಿದ್ದಿದ್ರೆ ಪಕ್ಕ ನಾನು ನಿಮ್ಮ ಹತ್ರ ಅಡುಗೆ ಮಾಡಿಸ್ಕೊಂಡು ತಿಂದೇ ಹೋಗ್ತಿದ್ದೆ ನಾನು. ನೆಕ್ಸ್ಟ್ ಟೈಮ್ ಮಾಡೋಣ, ಪ್ಲಾನ್ ಮಾಡ್ಕೊಂಡು ಅದೇ ಸಪ್ರೇಟ್ ಆಗಿ ಮಾಡ್ಕೊಳ್ಳೋಣ. ಡನ್. ಎಸ್ ಸರ್. ಅಮ್ಮನಿಂದ ಕಲ್ತಂತಹ ಒಂದು ಗುಣ ನಿಮಗೆ ಯಾವುದು ಹೆಲ್ಪ್ ಆಯಿತು ಶೂಟಿಂಗಲ್ಲಿ ಅಂತ? ಆಲ್ವೇಸ್ ಸ್ಟೇ ಸ್ಮೈಲಿಂಗ್ ಅಂತ. ಸ್ಮೈಲ್. ಸ್ಟೇ ಸ್ಮೈಲಿಂಗ್. ನಿನ್ನ ಪಾಡಿಗೆ ನೀನು ನಿನ್ನ ಕೆಲಸ ಮಾಡ್ಕೊಂಡು ನಿನ್ನ ಕೆಲಸಕ್ಕೆ ಫಸ್ಟ್ ಗಮನ ಕೊಡು, ಆಮೇಲೆ ರೆಸ್ಟ್ ಅನ್ನೋ ಥರ. ಸೊ ಐ ಥಿಂಕ್ ದಟ್ಸ್ ವಾಟ್ ಐವ್ ಲರ್ನ್ ಫ್ರಮ್ ಹರ್. ಆಲ್ವೇಸ್ ಸ್ಟೇ ಸ್ಮೈಲಿಂಗ್ ಅಂತ. ಫಸ್ಟ್ ರೆಮ್ಯುನರೇಷನ್ ಎಷ್ಟು? ಹಾಗೆ ರೀಸೆಂಟಾಗಿ ತೊಗೊಂಡಿದ್ದಂಥ ರೆಮ್ಯುನರೇಷನ್ ಎಷ್ಟು ಅಂತ? ನಾನು ನಿಮ್ಗೆ ಆನೆಸ್ಟಾಗಿ ಹೇಳ, ನಂಗೆ ಗೊತ್ತಿದ್ರೆ ನಾನು ನಿಮ್ಗೆ ಹೇಳ್ತಿದ್ದೆ. ಯಾಕಂದರೆ ಇವತ್ತಿನವರೆಗೂ ನನ್ನ ಪೇಮೆಂಟ್ ವಿಷಯ ಆಗಲಿ, ನಾನು ಯಾವ ಡೇಟ್ ಅವೈಲೇಬಲ್ ಏನಿದೆ ಎಲ್ಲ ನಮ್ಮಮ್ಮನೇ ಮಾತಾಡೋದು. ಆಗ ಅಲ್ಲ, ಈಗ ಹೇಳಿದ್ವಿ ಈ ಪ್ರಾಜೆಕ್ಟ್ ಸಿಕ್ಕಾಗ ಅಮ್ಮ ಅಬ್ರಾಡಲ್ಲಿದ್ರು ಅಂತ ಹೇಳಿ, ಅವ್ರು ಅಲ್ಲಿಂದಾನೆ ವಾಟ್ಸಪ್ ಕಾಲಲ್ಲೇ ಅವರೇ ಡಿಸ್ಕಷನ್ ಮಾಡ್ಬಿಟ್ಟು ಅವರೇ ಮಾತಾಡ್ಕೊತಿದ್ರು. ಓನ್ಲಿ ಫಾರ್ ಲುಕ್ ಟೆಸ್ಟ್, ಓನ್ಲಿ ಫಾರ್ ಎಲ್ಲಿ ಲೊಕೇಶನ್ ಎಲ್ಲಿಗೆ ಬರಬೇಕು ಮೇಡಮ್ ಅನ್ನೋದಕ್ಕೆ ನಂಗೆ ಕಾಲ್ ಬರ್ತಿತ್ತು ಅಷ್ಟೇ. ಬಾಕಿ ಎವ್ರಿಥಿಂಗ್ ರಿಗಾರ್ಡಿಂಗ್ ಪೇಮೆಂಟ್, ರಿಗಾರ್ಡಿಂಗ್ ಸ್ಟೋರಿ ಎಲ್ಲ ನಮ್ಮಮ್ಮನೇ ಮಾತಾಡೋದು. ಇವಾಗಲೂ ನಮ್ಮಮ್ಮನೇ ಮಾತಾಡೋದು, ಮುಂದಕ್ಕೂ ನಮ್ಮಮ್ಮನೇ ಮಾತಾಡೋದು. ಎಸ್. ಈಗ ಯಾರಿಗಾದರೂ ಕಾಲ್ ಮಾಡಿ ಪ್ರ್ಯಾಂಕ್ ಮಾಡೋದಾದ್ರೆ ಯಾರಿಗೆ ಪ್ರ್ಯಾಂಕ್ ಮಾಡ್ತೀರಾ? ಯಾರಿಗಾದ್ರೂ ಮಾಡ್ಬೋದು. ಎಸ್. ನಿಮ್ಮ ಸರ್ಕಲಲ್ಲಿ ಅಥವಾ ನಿಮ್ಮ ಕಲೀಗ್ಸ್ಗಾಗಿರ್ಬೋದು, ಯಾರಿಗಾದ್ರೂ ಒಂದು ಕಾಲ್ ಮಾಡಿ ಪ್ರ್ಯಾಂಕ್ ಮಾಡೋದು? ಏನಂತ ಪ್ರ್ಯಾಂಕ್? ಬಿಗ್ ಬಾಸ್ ಹೋಗ್ತಿದ್ದೀನಿ ಅಂತಾನೆ ಮಾಡಿ. ಬಿಗ್ ಬಾಸ್ ಹೋಗ್ತಿದ್ದೀನಿ ಅಂತನಾ? ಪ್ರಾಬಬ್ಲಿ ಐ ಥಿಂಕ್ ನನ್ನ ಶೂಟಿಂಗ್ ಅವ್ರಿಗೆ ಯಾರಾದರೂ ಕಾಲ್ ಮಾಡಿದ್ರೆ ಅವ್ರು ಪ್ರಾಬಬ್ಲಿ ನೀನೇನೇ ಅಂತಿದ್ಯಾ ಅನ್ನೋ ಥರ ರಿಯಾಕ್ಟ್ ಮಾಡಿ. ಐ ಥಿಂಕ್ ಮೋರ್ ಓವರ್ ನಮ್ಮ ಚಿಕ್ಕಮ್ಮ ಪ್ರಾಬಬ್ಲಿ ಇನ್ನೂ ಶಾಕ್ ಆಗ್ತಿದ್ರು, ಯಾಕಂದ್ರೆ ಅವ್ರ ಜೊತೆ ಮಾತಾಡೋದು ನಾನು ಜಾಸ್ತಿ. ಸೊ ಅವ್ರಿಗೆ ಕಾಲ್ ಮಾಡಿ. ಅವ್ರು ಇವಾಗ ಶೂಟಿಂಗಲ್ಲಿ ನಡೆಯತ್ತಲ್ಲ. ಸೊ ಪ್ರಾಬಬ್ಲಿ ಎನಿ ಒನ್ ವಿಲ್ ಗೆಟ್ ಪ್ರ್ಯಾಂಕ್ಡ್ ಫಾರ್ ದಟ್ ಮ್ಯಾಟರ್. ಆಗಲ್ವಾ? ಮಾಡ್ಬೇಕಾ ಇವಾಗ? ಈಗ ಮಾಡಬೇಕು. ಟಾಸ್ಕ್ ಕೊಡ್ತಾ ಇದ್ದೀನಿ ನಾನು ನಿಮಗೆ. ಹಲೋ ಪಾಟಿ, ನಿನ್ಗೇನೋ ಹೇಳ್ಬೇಕಿತ್ತು. ಏನಮ್ಮ? ಪಾಟಿ, ಇವಾಗ ತಾನೇ ಬಿಗ್ ಬಾಸ್ ಇಂದ ಫೋನ್ ಬಂತು ಪಟ್ಟಿ. ಬಿಗ್ ಬಾಸ್ ಇಂದನಾ? ಏನು ಕರ್ದಿದ್ದಾರೆ. ಹೌದಾ? ಹಾ. ಓ, ಯಾವಾಗಿಂದ ಅದು? ಶೂಟಿಂಗು ನೆಕ್ಸ್ಟ್ ಮಂತ್ ಇಂದ ಶುರು ಆಗತ್ತಂತೆ. ಹಾ. ಹ್ಞೂ ಹೇಳ್ದೆ ಪಟ್ಟಿ. ಸರಿ, ಅದ್ ಯಾವ್ದು ಶುರುನಲ್ಲಿ ಮಾಡ್ತಾರಲ್ಲ ಅದ ಮೇನ್ ಬಿಗ್ ಬಾಸ್? ಮೇನ್ ಬಿಗ್ ಬಾಸ್. ಮೇನ್ ಬಿಗ್ ಬಾಸ್? ಹೌದಾ? ಮಾಡ್ತೀಯ ನೀನು? ಮಾಡ್ತೀನಿ. ಓಕೆ, ಸರಿ ಮಾಡು. ನಿಂಗೆ ಧೈರ್ಯ ಇದ್ರೆ ಮಾಡು, ಅದಕ್ಕೇನಂತೆ. ಆಳೋದು ಅದೆಲ್ಲ ಮಾಡ್ಕೋಬಾರ್ದು ಅಷ್ಟೇ, ಬೇಜಾರ್ ಮಾಡ್ಕೊಳ್ಳೋದು ಅದೆಲ್ಲ. ನಿಮ್ಮಮ್ಮ ಏನ್ ಹೇಳಿದ್ರು? ನಮ್ಮಮ್ಮನೂ ಓಕೆ ಮಾಡು, ನಿಂಗ್ ಕಾನ್ಫಿಡೆನ್ಸ್ ಇದ್ರೆ ಅಂದ್ರು. ನಿಂಗ್ ಕಾನ್ಫಿಡೆನ್ಸ್ ಇದ್ರೆ ಮಾಡು ಅಂದ್ರು. ಅಷ್ಟೇ, ನಿಂಗ್ ಕಾನ್ಫಿಡೆನ್ಸ್ ಇರ್ಬೇಕು. ಎಲ್ಲಾದು ಜಗಳ ಆಡೋದಕ್ಕೆ, ಒದೆ ತಿನ್ನಕ್ಕೆ, ಬೀಳೋದಕ್ಕೆ, ಎಲ್ಲದಕ್ಕೂ ಇರ್ಬೇಕು. ಆಯ್ತು, ಮಾಡಮ್ಮ. ನಿಂಗ ಮಾಡ್ಬೇಕು ಅಂತ ಅನ್ಸಿದ್ರೆ ಮಾಡು, ಪರವಾಗಿಲ್ಲ. ಇದ್ರಲ್ಲಿ ಪಾಟಿ ಪ್ರ್ಯಾಂಕ್ ಪಾಟಿ, ಇಂಟರ್ವ್ಯೂ ಅಲ್ಲಿ ಯಾರಿಗಾದ್ರೂ ಕಾಲ್ ಮಾಡ್ಬಿಟ್ಟು ಬಿಗ್ ಬಾಸ್ಗೆ ಹೋಗ್ತಿದ್ದೀನಿ ಅಂತ ಹೇಳು ಅಂದ್ರು, ಅದಕ್ಕೆ ಮಾಡ್ದೆ ನಿನ್ಗೆ. ಮಾಡ್ತೀನಿ. ಎಷ್ಟು ಸಪೋರ್ಟಿವ್ ಆಗಿದಾರಲ್ಲ ಅವರು. ಹೌದು, ನನ್ನ ಇಡೀ ಫ್ಯಾಮಿಲಿ ಫುಲ್ ಸಪೋರ್ಟ್. ಪಾಟಿ ಹಾಯ್ ಹೇಳು ಎಲ್ರು. ಮಾಡ್ತಾ ಇರೋದು ಸುಮನ್ ಟಿವಿಯಿಂದ ಇಂಟರ್ವ್ಯೂಗ್ ಬಂದಿದ್ದಾರೆ. ಹಾಯ್ ಹೇಳು, ಎಲ್ರಿಗೂ ಕೇಳಿಸ್ತಿದೆ. ಹಲೋ ಅಮ್ಮ ನಮಸ್ತೆ. ನಮಸ್ಕಾರ. ನೀವು ಬಿಗ್ ಬಾಸ್ ಹೋಗ್ತೀರಾ? ನೀವು ಮಾಡ್ಬೇಕು ಅಂತ. ಪಾಟಿ, ನೀನ್ ಬಿಗ್ ಬಾಸ್ಗೆ ಹೋಗ್ತೀಯಾ ಅಂತ ಕೇಳ್ತಿದ್ದಾರೆ. ನಾನಾ? ಹಾ. ಓಹೋ, ಆಯ್ತು, ಹೋಗ್ತೀನಿ. ಅದಕ್ಕೇನಂತ. ಅಮ್ಮ ನಾನು ನೀವು ಹೋಗೋಣ ಬನ್ನಿ ಅಮ್ಮ. ನಾವಿಬ್ರು ಹೋಗೋಣ ಬನ್ನಿ. ಆಯ್ತು, ಹೋಗೋಣ. ಏನಿವೆ, ತುಂಬಾ ಖುಷಿ ಆಯ್ತು. ಅಂಡ್ ನೀವೆಷ್ಟು ಸಪೋರ್ಟ್ ಮಾಡ್ತೀರಾ ಅಂತ ಈ ಪ್ರ್ಯಾಂಕ್ ಇಂದ ಗೊತ್ತಾಯ್ತು. ಹೌದಾ? ಅವಳು ಧೈರ್ಯವಾಗಿ ಏನ್ ಮಾಡ್ಬೇಕಾದ್ರೂ ನಮ್ಮ ಮನೇಲಿ ಎಲ್ರೂ ಸಪೋರ್ಟ್ ಮಾಡ್ತಾರೆ. ಅದೇ ಎಷ್ಟು ಚೆನ್ನಾಗಿ ಹೇಳಿದ್ರಿ ಅಲ್ಲ. ನಿಮ್ ಧೈರ್ಯ ಇದ್ರೆ ಹೋಗಿ, ಅಲ್ಲಿ ಎದುರಿಸ್ತೀರಾ ಅಂತಂದ್ರೆ ಹೋಗಿ. ತುಂಬಾ ಚೆನ್ನಾಗಿ ಗೈಡ್ಲೈನ್ಸ್ ಕೊಡ್ತಿದ್ದೀರಾ. ಥ್ಯಾಂಕ್ ಯು. ಎಷ್ಟು ಸಪೋರ್ಟಿವ್ ಆಗಿದಾರಲ್ಲ. ಇಂಥ ಫ್ಯಾಮಿಲಿ ಸಿಕ್ಕಿರೋದಕ್ಕೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ. ತುಂಬಾನೇ ಲಕ್ಕಿ ಅನ್ಸುತ್ತೆ ನನಗೆ. ಬೋತ್
ಎವ್ರಿ ಒನ್ ಇನ್ ಮೈ ಫ್ಯಾಮಿಲಿ, ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ದೆಮ್. ನಮ್ಮ ಎಸ್ಪೆಷಲಿ ಪಾರ್ಟಿ, ನಾನು ಚಿಕ್ಕ ವಯಸ್ಸಲ್ಲಿ ಚೆನ್ನೈಗೆ ಹೋಗ್ತಿರಾಗ ನಮ್ಮ ಅಜ್ಜಿ ಎಷ್ಟೇ ಕಷ್ಟ ಆದರೂ ಬಸ್ಸಲ್ಲಿ ನನ್ನ ಜೊತೆ ಟ್ರಾವೆಲ್ ಮಾಡಿಬಿಟ್ಟು ನನ್ನ ಜೊತೆ ಶೂಟಿಂಗಲ್ಲಿ ಇರ್ಬೇಕು. ಅಮ್ಮಂಗೆ ಶೂಟಿಂಗ್ ಇರ್ತಿತ್ತು, ಸೊ ನನ್ನ ಜೊತೆ ಅವ್ರು ಬರ್ತಿದ್ರು ಶೂಟಿಂಗಿಗೆ. ಸೊ ತುಂಬಾ ಸಪೋರ್ಟಿವ್. ಆಲ್ ಮೈ ಗ್ರ್ಯಾಂಡ್ ಪೇರೆಂಟ್ಸ್, ಬೋತ್ ಮೈ ಗ್ರ್ಯಾಂಡ್ ಪೇರೆಂಟ್ಸ್ ಎಲ್ಲರೂ ಸಪೋರ್ಟಿವ್ ಆಗಿದ್ದಾರೆ. ದಿಯಾ ಅವರ ಬ್ಯೂಟಿ ಸೀಕ್ರೆಟ್ ಏನು ಅಂತ? ಬ್ಯೂಟಿ ಸೀಕ್ರೆಟ್ ಅಂತದೇನಿಲ್ಲ. ನೀರು ಕುಡಿತೀನಿ, ಹೆಲ್ತಿ ಫುಡ್ ತಿಂತೀನಿ, ನೋ ಜಂಕ್, ನೋ ಫ್ರೈಡ್, ಸ್ಕಿನ್ ಕೇರ್, ಐಸ್ ವಾಟರ್ ಡಂಕ್ ಎವ್ರಿ ಮಾರ್ನಿಂಗ್. ಸೊ ಅಷ್ಟೇ. ಸ್ಕಿನ್ ಕೇರ್ ಅಂತ ಹೇಳಿದ್ರೆ ಏನೆಲ್ಲ ಸ್ಕಿನ್ ಕೇರ್ ಮಾಡ್ತೀರಾ ಅಂತ? ನಿಮ್ಮ ಸ್ಕಿನ್ ಕೇರ್ ರೊಟೀನ್ ಹೇಗಿರುತ್ತೆ ಅಂತ? ಸ್ಕಿನ್ ಕೇರ್ ರೂಟೀನ್ ಕ್ಲೆನ್ಸರ್, ಟೋನರ್, 2 ಸಿರಮ್ ಇರುತ್ತೆ, ನಯಸಿನಮೈಡ್ ಆಸ್ ವೆಲ್ ಆಸ್ ಸ್ಯಾಲಿಸಿಲಿಕ್ ಆಸಿಡ್. ಆಮೇಲೆ ಎವ್ರಿ ಡೇ ಮಾಯಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ ಮಸ್ಟ್, ಮಿಸ್ ಮಾಡಂಗೆ ಇಲ್ಲ. ಕೆಲವೊಂದು ಏನಾದರೂ ಯೂಸ್ ಮಾಡ್ತೀರಾ ಅಂತ, ಹೋಮ್ ರೆಮಿಡೀಸ್ ಅಥವಾ? ಹೋಮ್ ರೆಮಿಡೀಸ್ ಐ ಥಿಂಕ್ ಐ ಸ್ಟಿಕ್ ಬೈ ಹಾಲಿನ ಕೆನೆ, ಬೇಸಿನ್, ಮತ್ತೆ ಕಡಲೆ ಹಿಟ್ಟು, ಮತ್ತೆ ಮೊಸರು ವಿತ್ ಚಿಟ್ಕಿ ಅರ್ಶಿನ. ಸೊ ಐ ಫೀಲ್ ದಟ್ ವರ್ಕ್ಸ್. ಅದು ಮಾಡೋದ್ರಿಂದ ನಿಮ್ಗೆ ಏನು ಹೆಲ್ಪ್ ಆಗಿದೆ ಅಂತ? ನನಗೆ ಪೋರ್ಸ್ ಎಲ್ಲ ಕ್ಲಿಯರ್ ಆಗಿದೆ ಒಂದು ಸ್ವಲ್ಪ. ಆ್ಯಂಡ್ ಐ ಥಿಂಕ್ ಶೂಟಿಂಗ್ ಎಲ್ಲ ಆದಮೇಲೆ ತುಂಬ ಮೇಕಪ್ ಎಲ್ಲ ಆದಮೇಲೆ ಐ ಫೀಲ್ ಇಟ್ಸ್ ಅ ಗುಡ್ ಸ್ಕ್ರಬ್. ಡೆಡ್ ಸ್ಕಿನ್ಸ್ ಎಲ್ಲ ತೆಗಿಯೋಕ್ಕೆ ತುಂಬಾ ಒಳ್ಳೇದು ಅಂತ ನನ್ನ ಪ್ರಕಾರ ಅನಿಸುತ್ತೆ. ಸೊ ಐ ಥಿಂಕ್ ದಟ್ಸ್ ವಾಟ್ ಐ ಸ್ಟಿಕ್ ಬೈ. ದಟ್ಸ್ ದಿ ಓನ್ಲಿ ಹೋಮ್ ರೆಮಿಡಿ. ಅಮ್ಮ ಏನಾದ್ರು ಹೋಮ್ ರೆಮಿಡೀಸ್ ಏನಾದ್ರು ಹೇಳ್ಕೊಡ್ತಾ ಇರ್ತಾರ, ಅದ್ ಮಾಡಿ ಇದ್ ಮಾಡಿ ಅಂತ? ಇಲ್ಲ, ನಾನೇ ಹುಡುಕೋದು. ನೀವೇ ಹುಡುಕೋದು. ಓಕೆ, ಹೇರ್ ಕೇರ್ ರೂಟೀನ್ ಎಲ್ಲ ಹೆಂಗಿರುತ್ತೆ? ಯಾಕಂದ್ರೆ ದೀಪಾ ಆಗಿ ಬೇರೆ ತರ ಕಾಣಿಸ್ಕೋಬೇಕು, ಆಮೇಲೆ ದಿಶಾ ಆಗಿ ಬೇರೆ ತರ ಕಾಣಿಸ್ಕೋಬೇಕು, ಹೊರಗಡೆ ದಿಯಾ ಕಾಣಿಸ್ಕೋಬೇಕು. ಹೆಂಗಿರುತ್ತೆ ನಿಮ್ಮ ಹೇರ್ ಕೇರ್ ರೂಟೀನ್? ಹೇರ್ ಕೇರ್ ನಾಟ್ ಮಚ್, ವೆರಿ ಸಿಂಪಲ್. ಎಣ್ಣೆ ಹಚ್ಕೋತೀನಿ ಎವ್ರಿ 2 days. ಎಣ್ಣೆ ಹಚ್ಕೋತೀನಿ, ತಲೆ ಸ್ನಾನ, ಪ್ರಾಪರ್ ಕ್ಲೆನ್ಸಿಂಗ್ ಅಷ್ಟೇ. ಸೊ ಅದರ್ ದೆನ್ ದಟ್ ನಾಟ್ ಮಚ್. ಎಸ್, ವರ್ಕೌಟ್ ಮಾಡ್ತೀರಾ, ಯೋಗ ಮಾಡ್ತೀರಾ? ವರ್ಕೌಟ್ ಮಾಡ್ತೀರಾ. ಎಷ್ಟು ಅವರ್ಸ್ ವರ್ಕೌಟ್ ಮಾಡ್ತೀರಾ? ಐ ವರ್ಕೌಟ್ 1 hour ಮಾರ್ನಿಂಗ್ ಅಲ್ಲಿ ಅಂಡ್ ಈವ್ನಿಂಗ್ ಅಲ್ಲಿ half an hour ಮಾಡ್ತೀರಾ. ಓಕೆ, ನಿಮ್ಮ ವರ್ಕೌಟ್ ರೂಟೀನ್ ಬಗ್ಗೆ ಏನಾದರೂ ಹೇಳೋದಾದ್ರೆ? ಇವಾಗ ಸದ್ಯಕ್ಕೆ ಇಟ್ಸ್ ನಾಟ್ ವೆರಿ ಕಾಂಪ್ಲೆಕ್ಸ್ಡ್ ವರ್ಕೌಟ್ ರೂಟೀನ್ ಏನೂ ಇಲ್ಲ. ಸದ್ಯಕ್ಕೆ ಐ ಆಮ್ ಇನ್ ಅ ವೆರಿ ಕಟ್ಟಿಂಗ್ ಸಿಚುವೇಶನ್. ಅದಕ್ಕೆ ನಾನು ಜಾಸ್ತಿ ರನ್ನಿಂಗ್ ಆ್ಯಂಡ್ ಕೋರ್ ವರ್ಕೌಟ್ ಮಾಡೋದು. ಆ್ಯಂಡ್ ಅಗೇನ್ ಸೇಮ್ ಇನ್ ದಿ ಈವ್ನಿಂಗ್ ಐ ಡೂ ರನ್ನಿಂಗ್ ಆ್ಯಂಡ್ ಅ ಕೋರ್ ವರ್ಕೌಟ್. ಈ 6 ಪ್ಯಾಕ್ ಮಾಡಬೇಕು ಅನ್ನುವಂಥದ್ದು ಈಗ ಹೀರೋಯಿನ್ಸ್ ಅಲ್ಲೂ ಕೂಡ ಟ್ರೆಂಡ್ ಆಗಿದೆ. ಸೊ ನೀವು ಆತರ ಏನಾದ್ರು ಪ್ಲಾನ್ ಮಾಡ್ತಿದ್ದೀರಾ ಅಂತ? ಇವಾಗ ಏನಿಲ್ಲ, ಇವಾಗ ಜಸ್ಟ್ ಸ್ಟೇ ಇನ್ ಶೇಪ್ ಅಂಡ್ ಜಸ್ಟ್ ಲುಕ್ ಗುಡ್ ಅನ್ನೋದು ಅಷ್ಟೇ ನಂದು ಇಂಟೆನ್ಷನ್. ಸ್ಟೇ ಫಿಟ್ ಅಂಡ್ ಹೆಲ್ದಿ ಅನ್ನೋದು. ಬಟ್ 6 packs ಮೋಸ್ಟ್ಲಿ ಮುಂದೆ ಬರ್ಬೋದು. ಬಟ್ ರೈಟ್ ನೌ ನಥಿಂಗ್, ನೋ ಪ್ಲಾನ್ಸ್ ಲೈಕ್ ದಟ್. ಎಸ್, ಬಿಫೋರ್ ವರ್ಕೌಟ್ ಮತ್ತೆ ಆಫ್ಟರ್ ವರ್ಕೌಟ್ ಏನೆಲ್ಲ ಫುಡ್ನ ತಗೊಳ್ತೀರಾ ಅಂತ? ನನ್ನ ಫುಡ್ ರೋಟೀನ್ ಇಟ್ಸ್ ದಿ ಸೇಮ್ ಬೆಳಗಿಂದ ಈವ್ನಿಂಗ್ ವರೆಗೂ. ಸೊ ಬಿಫೋರ್ ವರ್ಕೌಟ್ ಬೇಸಿಕ್ಲಿ ಮಾರ್ನಿಂಗ್ ಹೋಗ್ತೀನಿ. ಸೊ ಐ ಹ್ಯಾವ್ ಪಪಾಯ ಆ್ಯಂಡ್ ವಾಟರ್ ಆ್ಯಂಡ್ ಐ ಗೋ ಮಾರ್ನಿಂಗ್ಸ್. ಅದಾದಮೇಲೆ ಈವ್ನಿಂಗ್ಸ್ ಅಂದರೆ ಐ ವುಡ್ ಹ್ಯಾವ್ ಹ್ಯಾಡ್ ಗ್ರೀನ್ ಟೀ ಆ್ಯಂಡ್ ಒಂದು ಸ್ವಲ್ಪ ಡ್ರೈಡ್ ಫ್ರೂಟ್ಸ್ ಏನಾದರೂ ತಿನ್ಕೊಂಡು ಈ ಬೋಟಾಕ್ಸ್ ಮತ್ತೆ ವೇಟ್ ರಿಡಕ್ಷನ್ ಸರ್ಜರೀಸ್ ಬಗ್ಗೆ ನಿಮ್ಮ ಒಪಿನಿಯನ್ ಏನಾದರೂ ಹೇಳೋದಾದ್ರೆ? ಒಪಿನಿಯನ್ ಜಾಸ್ತಿ ಏನೂ ಇಲ್ಲ, ಯಾಕಂದರೆ ನನಗೆ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ಸೊ ಐ ಫೀಲ್ ಐ ಆಮ್ ನಾಟ್ ಶ್ಯೂರ್ ವಾಟ್ ದೇ ಎಕ್ಸಾಕ್ಟ್ಲಿ ಡೂ. ಸೊ ಅದಕ್ಕೆ ಪ್ರಾಬಬ್ಲಿ ಐ ಥಿಂಕ್ ಇಟ್ಸ್ ಬೆಟರ್ ಟು ಟೇಕ್ ಸ್ವಲ್ಪ ಕಷ್ಟಪಟ್ಟು ಲಾಂಗ್ ಟರ್ಮ್ ಬೆನಿಫಿಟ್ಸ್ ಇಸ್ ಬೆಟರ್ ದೆನ್ ಇಮಿಡಿಯೇಟ್ ಬೆನಿಫಿಟ್ಸ್ ಅನ್ನೋದು ನನ್ನ ಅಭಿಪ್ರಾಯ. ಆ ಥರ. ಎಸ್, ಮತ್ತೆ ಈಗ ಫ್ಯೂಚರಲ್ಲಿ ಏನೆಲ್ಲ ಪ್ಲಾನ್ಸ್ ಅಂದರೆ, ಈಗ ಆಕ್ಟಿಂಗ್ ಅಂತೂ ಆಯಿತು. ಸೊ ಬಿಸ್ನೆಸ್ ವುಮೆನ್ ಆ ಥರ ಏನಾದ್ರು ಪ್ಲಾನ್ ಮಾಡ್ತಿದ್ದೀರಾ? ಬಿಸ್ನೆಸ್ ರಂಗಕ್ಕೆ ಏನಾದ್ರು ಎಂಟ್ರಿ ಕೊಡಬೇಕು ಅನ್ನೋಂಥ ಪ್ಲಾನ್ಸ್ ಏನಾದ್ರು ಇಟ್ಕೊಂಡಿದ್ದೀರಾ? ಅಫ್ಕೋರ್ಸ್ ಇದೆ ನನಗೆ. ಅದು ದಿಸ್ ಇಸ್ ಒನ್ ಥಿಂಗ್ ನನ್ಗೆ ಮುಂಚಿಂದಾನೂ ಇದೆ. ಅದಕ್ಕೆ ನನ್ನ ಬ್ಯಾಚುಲರ್ಸು ಬಿಸ್ನೆಸ್ ಅಲ್ಲೇ ಇರೋದು. ಸೊ ಮಾಡಬೇಕು ಅಂತ ಇದೆ, ಯೋಚನೆ ಮಾಡ್ತಿದ್ದೀನಿ. ಆದಷ್ಟು ಬೇಗ ಆಗಲಿ ಅಂತ ಹೋಪ್ ಮಾಡ್ತಿದ್ದೀನಿ. ಮಾಡಿದ್ರೆ ಏನು ಬಿಸ್ನೆಸ್ ಮಾಡ್ತೀರಾ? ನನಗೆ ಇವೆಂಟ್ ಮ್ಯಾನೇಜ್ಮೆಂಟಲ್ಲಿ ತುಂಬ ಇಂಟ್ರೆಸ್ಟ್ ಇದೆ. ಸೊ ಪ್ರಾಬಬ್ಲಿ ಆನ್ ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಆರ್ ಏನಾದರೂ ಆ ಥರ ಆ ಗ್ರೌಂಡ್ಸಲ್ಲಿ ಮಾಡಬೇಕು ಅಂತ ಪ್ಲ್ಯಾನ್ಸ್ ಇದೆ. ಸೊ ದಿಯಾ ಪಾಲಕ್ ಅವರು ಆಕ್ಟ್ರೆಸ್ ಆಗಿಲ್ಲ ಅಂತಂದ್ರೆ ಏನಾಗಿರ್ತಿದ್ರು, ಏನಾಗ್ತಿದ್ರು? ನಾನು ಪ್ರಾಪರ್ ಕಾರ್ಪೊರೇಟ್ HR ಆರ್ ಹಿಂಗೆ ಏನಾದರೂ ಬಿಸ್ನೆಸ್ ಮಾಡ್ಬೋದಿತ್ತು. ಸೊ ಒನ್ ಆಫ್ ಇಟ್. ಓಕೆ, ಅಮ್ಮನ ಕೈಯಲ್ಲಿ ಜಾಸ್ತಿ ಒದೆ ತಿಂದಿದ ಅಥವಾ ಬೈಸ್ಕೊಂಡಿದ್ದಂತಹ ಮೂಮೆಂಟ್ ಯಾವುದು ಅಂತ? ಒಂದೇ ಸಲ ಒದೆ ತಿಂದಿದ್ದೀನಿ. ಒಂದೇ ಸಲ ಹೊಡೆದಿರೋದಾ?
ಸರಿಗೆ ಒಂದೇ ಸಲ ಹೊಡಿಯಲ್ಲ ನಮ್ಮಪ್ಪ. ಓಕೆ. ಒಂದೇ ಸಲ ಹೊಡೆದಿರೋದು ಬೋತ್ ಮೈ ಪೇರೆಂಟ್ಸ್ ಇಂದ. ನಾನು 5 ವರ್ಷ ಇದ್ದಾಗ ನಮ್ಮಮ್ಮ ಇಲ್ಲ ಅಂದ್ರೂ ನಾನು ಕೇಳ್ದೆ ಯಾರ್ದೋ ಬರ್ತ್ಡೇ ಅಲ್ಲಿ ನಂಗೆ ಇನ್ವಿಟೇಷನ್ ಸಿಗದೆ ಹೋಗಿದ್ದೀನಿ. ಸೊ ನಮ್ಮಮ್ಮ ನನ್ನನ್ನು ಇಡೀ ಅಪಾರ್ಟ್ಮೆಂಟ್ ಅಲ್ಲಿ ಹುಡುಕಿ ನಾನು ಅಲ್ಲಿ ಪಾರ್ಕಲ್ಲಿ ಕೂತಿದಾಗ ನಮ್ಮ ಅಪ್ಪ ಬಂದ್ಬಿಟ್ಟು ನನ್ನ ಕೈಗೆ ಸಿಕ್ಕಿ ನನ್ನನ್ನು ಎತ್ಕೊಂಡು ಬಂದ್ಬಿಟ್ಟು ಹೊಡೆದ್ರು. ಅದಾದ್ಮೇಲೆ ಇವತ್ತಿನವರೆಗೂ ನಾನು ಎಲ್ಗೆ ಹೋಗ್ತಿದ್ರು ನಾನು ಹಿಂಗೆ ಮೆಸೇಜ್, ನಾನು ಇಲ್ಲಿಗೆ ಹೋಗ್ತಿದ್ದೀನಿ, ಪ್ಲೀಸ್ ಹುಡುಕ್ಬೇಡಿ ನಾನು ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟೆ ಹೋಗೋದು. ಅಂದ್ರೆ ಈಗ ಬರ್ತ್ಡೇ ಪಾರ್ಟಿಗೆ ಹೋಗಿತ್ತಪ್ಪ ಅಥವಾ ಹೇಳ್ದೆ ಕೇಳ್ದೆ ಹೋಗಿತ್ತಪ್ಪ? ಕೇಳ್ದೆ ಹೋಗಿತ್ತಪ್ಪು. ನಮ್ಮಮ್ಮ ಇಲ್ಲ ಅಂದ್ರೂ ಕೇಳ್ದೆ ಹೋಗಿತ್ತಪ್ಪು. ನಾನು ನಮ್ಮಮ್ಮ ಇಲ್ಲ ನೀನು ಆ ಬರ್ತ್ಡೇ ಪಾರ್ಟಿಗೆ ಹೋಗ್ಬಾರ್ದು ಅಂತ ಹೇಳಿದ್ರು. ಅದಕ್ಕೆ ನಾನು ಪಕ್ಕದ ಮನೆ ಹುಡುಗಿಯ ಜೊತೆ ಓಡೋಟೋದೆ ಅವಳ ಬಟ್ಟೆ ಹಾಕೊಂಡು. ನಮ್ಮಮ್ಮ ಅಲ್ಲ, ಇಡೀ ಅಪಾರ್ಟ್ಮೆಂಟ್ ಎಲ್ಲ ಅಟ್ಟಾಡಿಸ್ಕೊಂಡು ಹೊಡೆದ್ರ? ಇಲ್ಲ, ಮನೆಗೆ ಬಂದ್ಬಿಟ್ಟು ರೂಮಲ್ಲಿ ಹೊಡೆದ್ರು. ಎತ್ತಾಕೊಂಡ್ಬಿಟ್ಟು ಫುಲ್ ಹಿಂಗ್ ಶೋಲ್ಡರ್ ಮೇಲೆ ನಮ್ಮಪ್ಪ ನನ್ನ ಎತ್ಕೊಂಡ್ಬಿಟ್ಟು ಬಂದ್ರು ಮನೆಗೆ. ಬಂದ್ಮೇಲೆ ಹೊಡೆದ್ರು. ಈಗ ನೀವು ಒಬ್ರೇ ಮಗಳ? ಹೌದು. ಸಿಬ್ಲಿಂಗ್ಸ್ ಬೇಕು ಅಂತ ಅನ್ಸಿಲ್ವಾ ಯಾವತ್ತೂ? ಚಿಕ್ಕ ವಯಸ್ಸಲ್ಲಿ ಅನ್ಸ್ತಿತ್ತು. ಇವಾಗ ಐ ಫೀಲ್ ಇದು ನನ್ನ ಲೈಫ್ ಪರ್ಪಸ್ ಇತ್ತು. ನಮ್ಮಮ್ಮ ನನ್ನನ್ನು ನೋಡ್ಕೋದ್ರಲ್ಲಿ ಇಷ್ಟೊಂದು ಬ್ಯುಸಿ ಆಗಿರ್ತಾರೆ ಅಂತಾನೆ ನಂಗೆ ಸಿಬ್ಲಿಂಗ್ಸ್ ಇಲ್ಲ ಅಂತ ಅನಿಸ್ತು. ಸೊ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ಆಸ್ ಅನ್ ಓನ್ಲಿ ಚೈಲ್ಡ್. ಓಕೆ. ರೀಲ್ಸ್ ಅಲ್ಲೆಲ್ಲ ನಾವು ನೋಡ್ತಾ ಇರ್ತೀವಿ, ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡ್ತಿರ್ತೀರಾ. ಸೊ ಎಷ್ಟು ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ನಾನು ಸಿನ್ಸ್ ಐ ವಾಸ್ 5 years old ನಾನು ಭರತನಾಟ್ಯಂ ಡಾನ್ಸರ್. ಸೊ ಐ ಹ್ಯಾವ್ ಬಿನ್ ಲರ್ನಿಂಗ್ ಭರತನಾಟ್ಯಂ ಫಾರ್ ಐ ಥಿಂಕ್ 15 years ಇವಾಗ. ಸೊ ಐ ಥಿಂಕ್ ಭರತನಾಟ್ಯಂ ಶುರು ಮಾಡಿ 15 years ಆಯ್ತಾ? ವೆನ್ ಐ ವಾಸ್ 5 years old. ಸೊ 5 years old ಇದ್ದಾಗ ಶುರು ಮಾಡಿದ್ದು. ಸೊ ಸೊ ಅವಾಗಿಂದ ಸೊ ಡಾನ್ಸ್ ಐ ಥಿಂಕ್ ವಾಸ್ ಮೈ ಫಸ್ಟ್ ಲವ್ ಅಂತ ಹೇಳ್ಬೋದು. ಯಾಕಂದ್ರೆ ನಾನು ಚಿಕ್ಕ ವಯಸ್ಸಿಂದ ನಮ್ಮಮ್ಮನೂ ಹೇಳ್ತಿದ್ರು. ಯಾಕಂದ್ರೆ ನಮ್ಮಮ್ಮ ಚಿಕ್ಕಮ್ಮ ಅಗೇನ್ ಆ ಡಾನ್ಸರ್ಸ್. ಅವ್ರ ಕ್ಲಾಸ್ ಇರೋವಾಗ ನಾನು ಪಕ್ಕದಲ್ಲಿ ಕೂತ್ಕೋತಿದ್ದೆ. ಸೊ ನನ್ನ ಫಸ್ಟ್ ಸ್ಟೆಪ್ಸು ನಾನು ಡ್ಯಾನ್ಸಲ್ಲೇ ಶುರು ಮಾಡಿದ್ದು. ನಾನು ಫಸ್ಟ್ ಎಲ್ಲ ನನ್ನ ಡ್ಯಾನ್ಸೇ ಶುರು ಮಾಡಿದ್ದು. ಸೊ ಐ ಥಿಂಕ್ ಫಸ್ಟ್ ಲವ್ ಆ್ಯಂಡ್ ಫಾರ್ ಎವರ್ ಲವ್ ಇಸ್ ಡಾನ್ಸ್ ನನಗೆ. ಸೊ ಒಂದಿನ CM ಆದ್ರೆ ಕರ್ನಾಟಕದಲ್ಲಿ ಏನೆಲ್ಲ ಬದಲಾವಣೆಗಳು ಮಾಡ್ತೀರಾ? I don't want to become CM. I am good as an artist. ಅಲ್ಲ, ಇನ್ ಕೇಸ್ ಅಥಾರಿಟಿ ಬಂತು ಅಂತ ಏನ್ ಚೇಂಜಸ್ ಮಾಡ್ಸಕ್ ಇಷ್ಟಪಡ್ತೀರಾ ಅಂತ? ಪ್ರಾಬಬ್ಲಿ ಟ್ರಾಫಿಕ್ ರೆಗ್ಯುಲೇಟ್ ಮಾಡಕ್ಕೆ ಏನಾದ್ರು ಹೆಂಗ್ ಚೇಂಜ್ ಮಾಡ್ತೀರಾ? ಅದು ಹೆಂಗೆ ಅಂತ ನಂಗೆ ಗೊತ್ತಿಲ್ಲ. ಅದಕ್ಕೆ CM ಆಗಲ್ಲ ಅಂದಿದ್ದು. PM ಆದ್ರೆ? PM ಆದ್ರ ಆಕ್ಚುಲಿ ಏನ್ ಗೊತ್ತಾ, ಹಳೆ PM ನ ಚೇಂಜ್ ಮಾಡ್ತೀನಿ. ನಾನ್ PM ಆಗಿರ್ತೀನಲ್ಲ ಅಂತ ಹೇಳ್ಬೋದಿತ್ತು ನೀವು. ಕರೆಕ್ಟ್. ಐ ಆಮ್ ಸ್ಟೀಲಿಂಗ್ ದಟ್ ಆನ್ಸರ್. ಯಾಕಂದ್ರೆ ಅವ್ರು ಹೋಗಿರ್ತಾರಲ್ಲ ಟಾಟಾ ಬಾಯ್ ಬಾಯ್ ಅಂತ ಹೇಳ್ಬಿಟ್ಟು ಆ ಪೋಸ್ಟ್ ಅಲ್ಲಿ ಹೋಗಿ ನಾನು ಕೂತ್ಕೊಂಡು. ಎಸ್, ಬ್ರಹ್ಮಗಂಟುಗೆ ಸಾಕಷ್ಟು ಜನ ಅಭಿಮಾನಿಗಳು ಸಪೋರ್ಟ್ ಕೊಟ್ಟಿದ್ದಾರೆ. ಅಭಿಮಾನಿಗಳ ಪ್ರೀತಿಗೆ ದೀಪ ಆಗಿ ದಿಯಾ ಆಗಿ ಏನು ಹೇಳ್ತೀರಾ? ನನಗೆ ತುಂಬ 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 ಖುಷಿ ಆಗ್ತಿದೆ ನೀವೆಲ್ಲರೂ ಕೊಟ್ಟಿರೋ ಪ್ರೀತಿ ನೋಡಿ. ಈ ಪ್ರೀತಿನ ನಾನು ಫಸ್ಟ್ ಟೈಮ್ ಫೇಸ್ ಮಾಡ್ತಿರೋದು. ಆ್ಯಂಡ್ ನಂಗೆ ತುಂಬಾ ಐ ಫೀಲ್ ವೆರಿ ಲಕ್ಕಿ ಆ್ಯಂಡ್ ತುಂಬ ಖುಷಿ ಕೊಡುತ್ತೆ ಇಷ್ಟು ಜನ ನನ್ನನ್ನು ಪ್ರೀತಿಸ್ತಿರೋದನ್ನ ನೋಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಐ ಲವ್ ಯು ಆಲ್ ಟು. ಎಸ್, ಎನಿವೆ ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು. ನಗ್ನಗ್ತಾ ಮಾತಾಡ್ತಿರ್ತೀರಾ, ಯಾವುದು ತಲೆಗೆ ಹಾಕ್ಕೊಳ್ಳಲ್ಲ. ಹೀಗೆ ಯಾವಾಗಲೂ ಖುಷಿಯಾಗಿರಿ. ನೀವು ಅಂದ್ಕೊಂಡಿರೋ ಹಾಗೇನೆ ಮತ್ತಷ್ಟು ಪ್ರಾಜೆಕ್ಟ್ಸ್ ನಿಮಗೆ ಸಿಗಲಿ. ಅದಕ್ಕಿಂತ ಮುಂಚೆ ಯಶೋರೊಟ್ಟಿಗೆ ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡುವಂಥ ಅವಕಾಶ ನಿಮ್ದಾಗಲಿ. ಒಳ್ಳೆದಾಗಲಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಸ್, ಹೆಂಗೆ ಅನ್ನಿಸ್ತು ಇಂಟರ್ವ್ಯೂ? ತುಂಬ ಚೆನ್ನಾಗಿತ್ತು. ಐ ಫೀಲ್ ಲೈಕ್ ಐ ವಾಸ್ ನಾರ್ಮಲಿ ಟಾಕಿಂಗ್ ಟು ಅ ಫ್ರೆಂಡ್ ಅನ್ನೋ ಥರನೇ ಇತ್ತು. ಸೊ ತುಂಬ ಇಷ್ಟ ಆಯಿತು. ನೀವು ಥ್ಯಾಂಕ್ ಯು. ಒಳ್ಳೆದಾಗಲಿ. ಆಲ್ ದ ಬೆಸ್ಟ್. ಎಸ್, ನೋಡ್ತಾರಲ್ಲ ವೀಕ್ಷಕರೇ, ಬ್ರಹ್ಮಗಂಟು ಸೀರಿಯಲ್ನಲ್ಲಿ ದೀಪ ಆಗಿ ದಿಶಾ ಆಗಿ ನಿಮ್ಮನ್ನೆಲ್ಲನೂ ಕೂಡ ಸಿಕ್ಕಾಪಟ್ಟೆ ಎಂಟರ್ಟೈನ್ ಮಾಡಿದಂತಹ ದಿಯಾ ಅವರ ಸ್ಪೆಷಲ್ ಇಂಟರ್ವ್ಯೂ ಇದಾಗಿತ್ತು. ಮುಂದಿನ ಎಪಿಸೋಡ್ನಲ್ಲಿ ಮತ್ತೋರ್ವ ಸೆಲೆಬ್ರಿಟಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಸುಮನ್ TV ಕನ್ನಡ. ಧನ್ಯವಾದಗಳು.